ಯೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಕಮೆಂಟ್ ಅನ್ನ ಮಾಡ್ರಪ್ಪ. ಸೊ ಇವತ್ತು ಎಲ್ಲರೂ ಆರಾಮಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಅದೇ ರೀತಿ ಇವತ್ತು ಒಂದು ಥ್ರಿಲ್ಲಿಂಗ್ ಆದ ಮೂವಿಯನ್ನು ನೋಡೋಣ. ಸೊ ಇವತ್ತು ನಿಮಗಾಗಿ ನಿಜಕ್ಕೂ ಒಂದು ಸೂಪರ್ ಆದ ಸರ್ವೈವಲ್ ಮೂವಿಯನ್ನೇ ತಂದಿದ್ದೀನಿ. ಈ ಮೂವಿ ಸ್ಟಾರ್ಟ್ ಆಗಿದ್ದು 1 ನಿಮಿಷದಿಂದಾನೇ ಹಾಗೆ ಗಾಬರಿಯಾಗಿ ಮೂವಿ ರನ್ ಆಗುತ್ತೆ ಅಂದ್ರೆ ನೋಡ್ಕೊಳ್ಳಿ. ಅದರಲ್ಲೂ ಮೂವಿ ಮುಗಿಯೋವರೆಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ಸೀಟ್ ಎಡ್ಜ್ ಅಲ್ಲಿ ಕೂತು ಗಾಬರಿಯಾಗಿ ಮೂವಿಯನ್ನು ನೋಡ್ತೀರಾ. ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿರುವ ಮೂವಿ. ತುಂಬಾನೇ ದೂಪ ಆಗ್ತಿದ್ದೀನಿ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ಮೂವಿ ಚೆನ್ನಾಗಿದೆ. ಅಂದ್ರೆ ಈ ಮೂವಿಯ ಹೀರೋ ಅವನ ವೆಕೇಶನ್ ಅನ್ನ ಎಂಜಾಯ್ ಮಾಡೋದಕ್ಕಾಗಿ ಒಂದು ಊರಿಗೆ ಬರ್ತಾನೆ. ಆ ಊರಿನ ಸುತ್ತ ಚಿಕ್ಕ ಐಲ್ಯಾಂಡ್ ಗಳು ಇರುತ್ತೆ. ತುಂಬಾ ದೂರದಲ್ಲಿ ಐಲ್ಯಾಂಡ್ ಗಳು ಇರುತ್ತೆ. ಸೊ ಬೋಟ್ ಅನ್ನ ತಗೊಂಡು ಅಲ್ಲಿಗೆ ಹೋಗಿ ಎಂಜಾಯ್ ಅನ್ನ ಮಾಡ್ತಾರೆ. ಸೊ ಆ ರೀತಿನೇ ನಮ್ಮ ಹೀರೋನು ಒಂದು ಬೋಟ್ ಅನ್ನ ತಗೊಂಡು ಅವನ ಫ್ಯಾಮಿಲಿಯನ್ನ ಬೋಟ್ ಅಲ್ಲಿ ಕರ್ಕೊಂಡು ಸಮುದ್ರ ಮಧ್ಯದಲ್ಲಿ ತುಂಬಾ ದೂರದಲ್ಲಿ ಇರ್ತಾ ಇರುವ ಒಂದು ಐಲ್ಯಾಂಡ್ ಗೆ ಬರ್ತಾನೆ. ಆದ್ರೆ ಪ್ರಾಬ್ಲಮ್ ಅಲ್ಲೇನೆ ಶುರುವಾಗುತ್ತೆ. ಐಲ್ಯಾಂಡ್ ಗೆ ಹೋಗಿದ ನಮ್ಮ ಹೀರೋ ಅವನ ಫ್ಯಾಮಿಲಿ ಮತ್ತೆ ಐಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆ ಬಂದ್ರ ನಮ್ಮ ಹೀರೋ ಹೇಗೆ ಅವನ ಫ್ಯಾಮಿಲಿಯನ್ನ ಕಾಪಾಡ್ದ, ಫೈನಲಿ ಐಲ್ಯಾಂಡ್ ಇಂದ ತಪ್ಪಿಸಿಕೊಂಡು ಬಂದ್ನೋ ಇಲ್ವೋ ಅನ್ನೋದನ್ನ ತುಂಬಾನೇ ಟೆನ್ಷನ್ ಆಗಿ ಗಾಬರಿಯಾಗಿ ನಮಗೆ ಹೇಳಿರುವ ಮೂವಿನೇ 2017ರಲ್ಲಿ ರಿಲೀಸ್ ಆಗಿದ್ದ ಎಕ್ಸ್ಟಾರ್ಸನ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಮೂವಿಯ ಹೀರೋವನ್ನೇ ತೋರಿಸ್ತಾರೆ. ನಮ್ಮ ಹೀರೋವನ ಹೆಸರು ಕೆವಿನ್. ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ವೆಕೇಶನ್ ಅನ್ನು ಎಂಜಾಯ್ ಮಾಡೋದಕ್ಕಾಗಿ ಒಂದು ಸೂಪರ್ ಆಗಿರುವ ಫಾರಿನ್ ಕಂಟ್ರಿಗೆ ಬಂದಿರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಒಬ್ಬ ಡಾಕ್ಟರ್, ಅದರಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅದರಲ್ಲೂ ಅವನ ಕೆಲಸ ತುಂಬಾನೇ ಪ್ರೆಷರ್ ಆಗಿ ಇರುತ್ತೆ ಅನ್ಸುತ್ತೆ. ಯಾವಾಗ್ಲೂ ಬಿಸಿಯಾಗಿ ಇದ್ದಿದ್ರಿಂದ ಸರಿ ಓಕೆ ಸ್ವಲ್ಪ ದಿನಕ್ಕೆ ಹೋಗಿ ನಾವು ಎಂಜಾಯ್ ಮಾಡಿ ಬರೋಣ ಅಂತಾನೆ ಈ ರೀತಿ ಒಂದು ಸೂಪರ್ ಆದ ಕಂಟ್ರಿಯನ್ನು ಚೂಸ್ ಮಾಡಿ ಅವನ ಹೆಂಡತಿ ಮತ್ತೆ ಮಗನನ್ನ ಕರ್ಕೊಂಡು ಹೋಗ್ತಾನೆ. ಅವನ ಹೆಂಡತಿ ಜೊತೆ ಜಾಸ್ತಿ ಟೈಮ್ ಅನ್ನು ಸ್ಪೆಂಡ್ ಮಾಡೋಣ ಅಂತಾನೆ ನಮ್ಮ ಹೀರೋ ಈ ಟ್ರಿಪ್ ಅನ್ನೇ ಪ್ಲಾನ್ ಮಾಡಿರೋದು. ಸೊ ಇವಾಗ ನಮ್ಮ ಫ್ಯಾಮಿಲಿ ಟ್ರಿಪ್ಗೆ ಬಂದಿದ್ದಾರೆ ಅಲ್ವಾ. ಈ ಕಂಟ್ರಿಯ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಸುತ್ತಮುತ್ತ ತುಂಬಾನೇ ಚಿಕ್ಕ ಐಲ್ಯಾಂಡ್ ಗಳಾಗಿ ಇರುತ್ತೆ. ಸೊ ಐಲ್ಯಾಂಡ್ ಗಳಿಗೆ ನಾವೇನೇ ಬೋಟ್ ಅನ್ನು ತಗೊಂಡು ಹೋಗಿ ಅಲೋನ್ ಆಗಿ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಬರಬಹುದು. ತುಂಬಾನೇ ಚೆನ್ನಾಗಿರ್ತಿದೆ ಅಲ್ವಾ. ಯಾವ್ದಾದ್ರು ಒಂದು ಜಾಗಕ್ಕೆ ನಾವು ಹೋಗಿರ್ಬೇಕಾದ್ರೆ ಒಂದು ಬೋಟ್ ಅನ್ನ ನಮ್ಮ ಕೈಗೆ ಕೊಟ್ಟು, ತಮ್ಮ ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ಇಲ್ಲಿರುವ ಐಲ್ಯಾಂಡ್ಸ್ ಎಲ್ಲೋ ಇವೆ ಫ್ರೀ ಆಗಿನೇ ಇರುತ್ತೆ, ಹೋಗಿ ಎಂಜಾಯ್ ಮಾಡಿ ಬಾ ಅಂತ ಹೇಳಿದ್ರೆ ಹೇಗಿರುತ್ತೆ. ಆ ರೀತಿಯ ಒಂದು ಊರೇ ಅನ್ಸುತ್ತೆ ಈ ಕಂಟ್ರಿ. ಆದ್ರಿಂದ ನಮ್ಮ ಹೀರೋನು ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಎಕ್ಸೈಟೆಡ್ ಆಗಿ ಇರ್ತಾನೆ. ಸೊ ಅವತ್ತು ರಾತ್ರಿ ಆ ಹೋಟೆಲ್ ಅಲ್ಲೇ ನಮ್ಮ ಹೀರೋ ಅವನ ಫ್ಯಾಮಿಲಿ ಸ್ಟೇ ಆಗಿದ್ದು, ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ ತಕ್ಷಣ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ಬೀಚ್ ಗೆ ಬರ್ತಾನೆ. ಯಾಕೆಂದ್ರೆ ಇಲ್ಲೇನೆ ಬೋಟ್ ಅನ್ನ ರೆಂಟಿಗೆ ತಗೊಂಡು ಸೈಡ್ ಅಲ್ಲಿ ಇರುವ ಐಲ್ಯಾಂಡ್ ಗೆಲ್ಲ ಹೋಗಿ ಎಂಜಾಯ್ ಮಾಡಿ ಬರಬಹುದು. ಆದ್ರಿಂದ ಅಲ್ಲಿರುವ ಒಬ್ಬರ ಹತ್ರ, ಸರ್ ನನಗೆ ಒಂದು ಸೂಪರ್ ಆಗಿರುವ ಬೋಟ್ ಅನ್ನ ಕೊಡಿ ಅಂತ ಹೀರೋ ಕೇಳ್ಬೇಕಾದ್ರೆ ಅವರವೇ ಚೆಕ್ ಮಾಡಿ ನೋಡ್ತಾರೆ. ಚೆಕ್ ಮಾಡಿ ನೋಡ್ಬಿಟ್ಟು, ಸಾರಿ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ, ಇವಾಗ ಸದ್ಯಕ್ಕೆ ಯಾವುದೇ ರೀತಿಯ ಬೋಟು ಇಲ್ಲ ನಮ್ಮ ಹತ್ರ, ಎಲ್ಲವನ್ನೂ ರೆಂಟಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ, ನಿಮ್ಮ ಕೈಯಲ್ಲಿ ಒಂದು ದಿನ ವೇಟ್ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳ್ಬೇಕಾದ್ರೆ, ಏನೋ ಒಂದು ದಿನ ವೇಟ್ ಮಾಡೋದಾ, ಅದು ತುಂಬಾನೇ ಕಷ್ಟ, ಬೇರೆ ಯಾವ್ದಾದ್ರು ಒಂದು ದಾರಿಯನ್ನು ಯೂಸ್ ಮಾಡಿ ನನಗೆ ಒಂದು ಬೋಟ್ ಅನ್ನ ಅರೇಂಜ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಆ ವ್ಯಕ್ತಿ ನೀವೇ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಸರಿ ಬನ್ನಿ ಒಂದು ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಪಕ್ಕದಲ್ಲಿರುವ ಒಂದು ಫೋರ್ಟ್ಗೆ ನಮ್ಮ ಹೀರೋವನ್ನ ಕರ್ಕೊಂಡು ಬರ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಬ ಬೋಟಿನ ಜೊತೆಗೆ ಇರ್ತಾನೆ. ಅವನ ಹತ್ರ ನಮ್ಮ ಹೀರೋವನ್ನ ಇಂಟ್ರೋ ಮಾಡಿ ಕೊಡ್ಬೇಕಾದ್ರೆ ಆಕ್ಚುಲಿ ಇವನು ಪ್ರೈವೇಟ್ ಆಗಿ ಬೋಟ್ ಅನ್ನು ಕೊಡ್ತಾನೆ ಅನ್ಸುತ್ತೆ. ಆದ್ರಿಂದ ಬೋಟ್ ಅನ್ನ ಅವನ ಹತ್ರ ಇಂದ ತಗೊಂಡು ಒಂದು ದಿನಕ್ಕೆ ಪೇ ಮಾಡಬೇಕಾಗಿರುವ ಫುಲ್ ರೆಂಟ್ ಅನ್ನು ಪೇ ಮಾಡ್ಬಿಡ್ತಾನೆ. ಅಮೌಂಟ್ ಅನ್ನು ಕೊಟ್ಟಿದ್ದ ತಕ್ಷಣವೇ ಆ ಪ್ರೈವೇಟ್ ಬೋಟ್ ಓನರ್ ನಮ್ಮ ಹೀರೋ ಕೈಗೆ ಬೋಟ್ ಅನ್ನ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅದಕ್ಕೆ ಹೀರೋ, ಏನು ನೀವು ಬೋಟ್ ಅನ್ನ ತಕ್ಷಣವೇ ಕೊಟ್ಬಿಟ್ಟಿದ್ದೀರಾ, ನನ್ನ ಐಡಿ ಏನು ಬೇಕಾಗಿಲ್ವಾ ನಿಮಗೆ, ಸರ್ ನಿಮ್ಮನ್ನ ನೋಡೋದಕ್ಕೆ ಎಷ್ಟು ಡೀಸೆಂಟ್ ಆಗಿರ್ತಿದ್ದೀರಾ, ನೀವೆಲ್ಲ ನನ್ನನ್ನು ಏಮರ್ಸ್ಬಿಡ್ತೀರಾ, ಐಡಿ ಎಲ್ಲ ಪರವಾಗಿಲ್ಲ ಸರ್, ಇವಾಗ ನೀವು ಅದನ್ನ ಬೇರೆ ಕೊಟ್ರೆ ಅದನ್ನ ನಾನು ಸೇಫ್ ಆಗಿ ಇಟ್ಕೊಂಡಿರ್ಬೇಕು, ನೀವು ಹೋಗಿ ರಿಟರ್ನ್ ಸೇಫ್ ಆಗಿ ಬೋಟ್ ಅನ್ನ ತಂದು ನನ್ನ ಕೈಗೆ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿ ಬೋಟ್ ಅನ್ನು ಕೊಟ್ಟು ಕಳಿಸ್ಬೇಕಾದ್ರೆ ನಮ್ಮ ಹೀರೋ, ಈ ಕಂಟ್ರಿಯಲ್ಲಿ ಈ ರೀತಿ ಒಳ್ಳೆ ಜನರು ಇರ್ತಿದಾರ, ಪರವಾಗಿಲ್ವಲ್ಲ ಅಂತ ಅನ್ಕೊಂಡು ಖುಷಿಯಾಗಿ ಆ ಬೋಟ್ ಅನ್ನ ತಗೊಂಡು ಅವನ ಫ್ಯಾಮಿಲಿಯನ್ನು ಅದರಲ್ಲಿ ಕರ್ಕೊಂಡು ಅಲ್ಲಿಂದ ಅವನ ಟ್ರಿಪ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸ್ವಲ್ಪ ದೂರ ಬಂದ ಮೇಲೇನೆ ಅವನಿಗೆ ನೆನಪಾಗುತ್ತೆ ಅವನ ಚಿಕ್ಕ ಪರ್ಸ್ ಬ್ಯಾಗ್ ಅನ್ನ ಹೋಟೆಲ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಂತ. ಆದ್ರೆ ಆ ಬ್ಯಾಗ್ ಅಲ್ಲೇ ನಮ್ಮ ಹೀರೋ ಅವನ ಫೋನ್ ಇರುತ್ತೆ. ಆದ್ರೂ ಈ ಜಾಗದಲ್ಲಿ ನಾವು ಫೋನ್ ಅನ್ನ ಯೂಸ್ ಮಾಡಬಾರ್ದು, ಇಲ್ಲಿಗೆ ನಾವು ಬಂದಿರೋದೇ ಎಂಜಾಯ್ ಅನ್ನ ಮಾಡೋದಕ್ಕಾಗಿ. ಸೊ ನಾವು ಚೆನ್ನಾಗಿ ಸುತ್ತಾಡಿ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋಣ ಅಂತ ಖುಷಿಯಾಗಿ ಬೋಟ್ ಅನ್ನು ತಗೊಂಡು ಅವನ ಫ್ಯಾಮಿಲಿ ಜೊತೆ ಆ ಸಮುದ್ರದಲ್ಲಿ ತುಂಬಾ ದೂರ ಟ್ರಾವೆಲ್ ಮಾಡಿ ಹೋಗ್ತಾನೆ. ಅವನ ಮಗನನ್ನೆಲ್ಲ ಬೋಟ್ ಅನ್ನ ಡ್ರೈವ್ ಮಾಡೋದಕ್ಕೆ ಬಿಡ್ತಾನೆ. ಸ್ವಲ್ಪ ದೂರ ಹಾಗೆ ಟ್ರಾವೆಲ್ ಮಾಡಿ ಹೋಗ್ತಾರೆ. ಆವಾಗಲೇ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ನಮ್ಮ ಹೀರೋವನ್ನ ಕರೆದು, ನಾವು ತುಂಬಾ ದೂರ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದೀವಿ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಅದೇ ನಮ್ಮ ಹತ್ರ ಬೋಟ್ ಇರ್ತಿದ್ಯಲ್ಲ, ಏನಕ್ಕಾಗಿ ನೀನು ಬರಿ ಪಡ್ತೀಯಾ, ಇನ್ನ ತುಂಬಾ ದೂರದಲ್ಲಿ ಇರ್ತಾ ಇರುವ ಐಲ್ಯಾಂಡ್ ಗೆ ಹೋಗಿ ನಾವು ಅಲ್ಲಿ ಎಂಜಾಯ್ ಅನ್ನ ಮಾಡೋಣ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್, ಇಲ್ಲ ರೀ ನನಗೆ ಭಯವಾಗ್ತಿದೆ, ನಾವು ಮತ್ತೆ ರಿಟರ್ನ್ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ, ಸರಿ ಓಕೆ ನೀನು ಹೆದರ್ಕೋಬೇಡ, ಆದ್ರೆ ಸೈಡ್ ಅಲ್ಲಿ ನೋಡು ಒಂದು ಚಿಕ್ಕ ಐಲ್ಯಾಂಡ್ ಕಾಣ್ತಾ ಇದೆ, ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಅನ್ನು ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋಣ, ಅದರ ನಂತರ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಹೊರಟ್ಬಿಡೋಣ ಆಯ್ತಾ ಅಂತ ಹೇಳಿ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾನೆ. ಸೊ ಐಲ್ಯಾಂಡ್ ಅಲ್ಲೂ ಸ್ವಲ್ಪ ಟೂರಿಸ್ಟ್ ಜನರು ಇರ್ತಾರೆ ಅಂತ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಯಾರನ್ನು ಕಾಣ್ತಿಲ್ಲ. ಒಂದು ಲೋನ್ಲಿ ಐಲ್ಯಾಂಡ್ ಆಗಿರ್ತಾ ಇದೆ. ನಮ್ಮ ಹೀರೋ ಅವನ ಫ್ಯಾಮಿಲಿ ಮೆಂಬರ್ಸ್ ಮಾತ್ರವೇ ಅಲ್ಲಿ ಇರ್ತಿದ್ದಾರೆ. ಸೊ ಹೇಗಿರ್ಬೇಕು ಅವ್ರಗಳಿಗೆ. ಸೊ ಹಾಗೆ ಆ ಲೋನ್ಲಿನೆಸ್ ಅಲ್ಲಿ ಎಂಜಾಯ್ ಮಾಡ್ತಾರೆ. ನಮ್ಮ ಹೀರೋನ ಐಲ್ಯಾಂಡ್ ಅನ್ನು ಸುತ್ತಮುತ್ತ ನೋಡ್ತಾನೆ. ಚಿಕ್ಕ ಐಲ್ಯಾಂಡೇ ಅದು. ಹೀರೋಯಿನ್ ಮಲ್ಗಿ ಚೆನ್ನಾಗಿ ರೆಸ್ಟ್ ಅನ್ನ ತಗೋತಾರೆ. ಹಾಗೆ ಟೈಮ್ ಕಳೆಯುತ್ತೆ. ಈವ್ನಿಂಗ್ ಆಗ್ತಿರುತ್ತೆ.
ಆದ್ರಿಂದ ನಮ್ಮ ಹೀರೋ ಮತ್ತೆ ಅವನ ಫ್ಯಾಮಿಲಿ ಸರಿ ಆಯ್ತು ನಾವು ಇಲ್ಲಿಂದ ಹೊರಡೋಣ ಅಂತ ಆ ಬೋಟಿಗೆ ಬಂದು ಹತ್ಕೋತಾರೆ. ಆವಾಗ ನಮ್ಮ ಹೀರೋನು ಆ ಬೋಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಇವಾಗ್ಲೇನೆ ಪ್ರಾಬ್ಲಮ್ ಶುರುವಾಗುತ್ತೆ. ಏನು ಅಂದ್ರೆ ಬೋಟ್ ಸ್ಟಾರ್ಟ್ ಆಗ್ತಿಲ್ಲ. ಆದ್ರಿಂದ ನಮ್ಮ ಹೀರೋ ಮತ್ತೆ ಬೇಗ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಷ್ಟೇ ಹೇಳಿದ್ರು ಬೋಟ್ ಸ್ಟಾರ್ಟ್ ಆಗ್ತಿಲ್ಲ. ಇವಾಗ್ಲೇನೆ ನಮ್ಮ ಹೀರೋಗೆ ಭಯ ಬರೋದಕ್ಕೆ ಶುರುವಾಗುತ್ತೆ. ಏನಿದು ಡಮ್ಮಿ ಬೋಟ್ ಅನ್ನು ಕೊಟ್ಟು ನಮ್ಮನ್ನ ಏಮರ್ಸ್ಬಿಟ್ನ ಆ ವ್ಯಕ್ತಿ ಅಂತ ಅನ್ಕೊಂಡು ಪೆಟ್ರೋಲ್ ಅನ್ನು ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರ್ತಿದೆ. ಮತ್ತೆ ಏನಕ್ಕಾಗಿ ಇದು ಆನ್ ಆಗ್ತಿಲ್ಲ ಅಂತ ಎಂಜಿನ್ ಎಲ್ಲ ಓಪನ್ ಮಾಡಿ ನೋಡ್ತಾನೆ. ಆದ್ರೆ ನಮ್ಮ ಹೀರೋ ಒಬ್ಬ ಡಾಕ್ಟರ್ ಅಲ್ವಾ, ಮೆಕ್ಯಾನಿಕ್ ಇಲ್ಲ. ಆದ್ರಿಂದ ಅದರಲ್ಲಿ ಏನು ಪ್ರಾಬ್ಲಮ್ ಅಂತಾನೆ ಅವನಿಗೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಕಂಟಿನ್ಯೂಸ್ ಆಗಿ ನಮ್ಮ ಹೀರೋ ಟ್ರೈ ಮಾಡ್ತಾನೆ ಇರ್ತಾನೆ. ಇದನ್ನ ನೋಡಿದ ಹೆಂಡತಿನೂ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದ್ರುವೆ ನಮ್ಮ ಹೀರೋ ಅವನ ಭಯವನ್ನ ಹೊರಗಡೆ ತೋರಿಸ್ಕೊಳ್ದೆ ಆ ಬೋಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಇದೊಂದು ಲೋನ್ಲಿ ಐಲ್ಯಾಂಡ್ ಅಲ್ವಾ, ಯಾರಾದ್ರೂ ಜೊತೆಗೆ ಇರ್ತಿದ್ರು ಕೂಡ ಭಯ ಇರಲ್ಲ. ಹೀರೋ ಅವನ ಫ್ಯಾಮಿಲಿ ಮಾತ್ರವೇ ತಾನೇ ಇಲ್ಲಿ ಇರ್ತಿದ್ದಾರೆ. ಆದ್ರಿಂದಾನೇ ಹೀರೋ ಹೆದರ್ಕೋತಿದ್ದಾನೆ. ಇದ್ರುವೆ ಇವಾಗ ಬೇರೆ ದಾರಿ ಇಲ್ಲ. ಈ ಐಲ್ಯಾಂಡ್ ಅಲ್ಲೇ ಇವ್ರುಗಳು ಸ್ಟೇ ಆಗ್ಬೇಕಾಗಿದೆ. ಸೊ ಬೇರೆ ದಾರಿ ಇಲ್ಲದೆ ಅವತ್ತು ರಾತ್ರಿ ಐಲ್ಯಾಂಡ್ ಅಲ್ಲೇ ಸ್ಟೇ ಆಗ್ತಾರೆ ನಮ್ಮ ಹೀರೋ ಅವನ ಫ್ಯಾಮಿಲಿ. ಸೊ ಕಟ್ ಮಾಡಿದ್ರೆ ಇವತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಕಂಡ್ಬಿಟ್ಟು ಎಚ್ಚರ ಆಗ್ತಾರೆ. ನೋಡಿದ್ರೆ ಪಕ್ಕದಲ್ಲಿ ಹೀರೋವನ್ನ ಕಾಣ್ತಿಲ್ಲ. ಏನು ಅಂತ ನೋಡಿದ್ರೆ ಬೋಟ್ ಹತ್ರ ಬಂದು ಅದನ್ನ ಸ್ಟಾರ್ಟ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಏನುವೇ ಚೇಂಜ್ ಆಗಿರಲ್ಲ. ಆವಾಗ್ಲೇನೆ ನಮ್ಮ ಹೀರೋ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾನೆ. ಅಯ್ಯೋ ಬೇಕಿಲ್ದೆ ಫೋನ್ ಅನ್ನ ಬೇರೆ ನಾವು ಹೋಟೆಲ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ. ಅದು ಮಾತ್ರ ಇಲ್ಲ, ಈ ಬೋಟ್ ಅನ್ನ ರೆಂಟಿಗೆ ತಗೊಂಡವನ ಹತ್ರ ನನ್ನ ಐಡಿ ಕಾರ್ಡ್ ಅನ್ನ ತಗೋಂತ ನಮ್ಮ ಹೀರೋ ಹೇಳಿದ್ರು ಕೂಡ ಅವನು ತಗೊಳ್ಳಿಲ್ಲ. ಅವನು ಮಾತ್ರ ನನ್ನ ಐಡಿ ಕಾರ್ಡ್ ಅನ್ನ ತಗೋಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೋಟ್ ಕಾಣ್ತಾ ಇಲ್ವಲ್ಲ ಅಂತ ನಾವು ಇರುವ ಜಾಗವನ್ನ ಹುಡುಕಿ ಬಂದು ಯಾರಾದ್ರೂ ಕಾಪಾಡಿ ಕರ್ಕೊಂಡು ಹೋಗ್ತಿದ್ರು. ಸೊ ಇದು ನನ್ನ ಕೇರ್ಲೆಸ್ನೆಸ್ ಅಂತ ನಮ್ಮ ಹೀರೋ ಬೇಜಾರಾಗಿ ಹೇಳ್ತಿರ್ಬೇಕಾದ್ರೆ ಆವಾಗ್ಲೇನೆ ದೂರದಲ್ಲಿ ಒಂದು ಬೋಟ್ ಹೋಗೋದನ್ನ ನಮ್ಮ ಹೀರೋ ನೋಡ್ತಾನೆ. ಅದೊಂದು ಟೂರಿಸ್ಟ್ ಬೋಟ್ ಅನ್ಸುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹೋಗಿ ಜೋರಾಗಿ ಕಿರ್ಚ್ಕೊತಾನೆ. ಹೆಲ್ಪ್ ಮಾಡಿ ಅಂತ ನಮ್ಮ ಹೀರೋ ಅವನ ಫ್ಯಾಮಿಲಿ ಕೂಗ್ತಾರೆ. ಆದ್ರೆ ಇವ್ರುಗಳು ಏನೇ ಕಿರ್ಚ್ಕೊಂಡ್ರು ಆ ಬೋಟ್ ಅಲ್ಲಿ ಇರೋರು ಇವ್ರುಗಳನ್ನ ಗಮನಿಸಿರಲ್ಲ. ಯಾಕೆಂದ್ರೆ ಅದು ತುಂಬಾ ದೂರದಲ್ಲಿ ಹೋಗ್ತಾ ಇದೆ. ಅಲ್ಲಿಂದ ನೋಡ್ಬೇಕಾದ್ರೆ ಈ ಜಾಗದಲ್ಲಿ ನಮ್ಮ ಹೀರೋನ ಫ್ಯಾಮಿಲಿ ನಿಂತಿರೋದು ಕಾಣೋದೇ ಇಲ್ಲ. ಸೊ ಆ ಬೋಟ್ ಅಲ್ಲಿಂದ ಹೋಗ್ಬಿಡ್ಬೇಕಾದ್ರೆ ಅಷ್ಟೇ ನಮ್ಮ ಹೀರೋ ವೆಕ್ಸ್ ಆಗ್ಬಿಡ್ತಾನೆ. ಆದ್ರಿಂದ ಅವತ್ತಿನ ದಿನ ಕೂಡ ರಾತ್ರಿ ಆಗ್ಬಿಡುತ್ತೆ. ಸೊ ಬೇರೆ ದಾರಿ ಇಲ್ಲದೆ ಇವತ್ತು ಕೂಡ ಅಲ್ಲೇನೆ ಸ್ಟೇ ಆಗ್ತಾರೆ. ಸೊ ಇವ್ರುಗಳಿಗೆ ಬೇಕಾಗಿದ್ದ ಊಟ ಇಲ್ಲ, ನೀರಿಲ್ಲ, ಎಲ್ಲವೇ ಖಾಲಿ ಆಗ್ಬಿಟ್ಟಿದೆ. ಸೊ ಹೀಗೇನೆ 2 ದಿನ ಕಳೆದು ಬಿಟ್ಟಿದೆ ಅಲ್ವಾ. ಇದ್ರ ಮೇಲೆ ಈ ಜಾಗದಲ್ಲಿ ನಾವು ಇರಬಾರ್ದು, ಹೇಗಾದ್ರೂ ಇಲ್ಲಿಂದ ಹೊರಡ್ಬೇಕು ಅಂತ ನಮ್ಮ ಹೀರೋ ಅನ್ಕೋಬೇಕಾದ್ರೇನೆ ನಮ್ಮ ಹೀರೋ ಅವನ ಮಗನಿಗೆ ಹುಷಾರಿಲ್ಲದೆ ಆಗ್ಬಿಡುತ್ತೆ. ಆದ್ರಿಂದ ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗ್ತಾರೆ. ಎಲ್ಲವೇ ನಿನ್ನಿಂದಾನೆ, ಇವಾಗ ನಾವು ಏನನ್ನ ಮಾಡೋದು ಅಂತ ಫೀಲ್ ಮಾಡ್ಬೇಕಾದ್ರೆ ನಮ್ಮ ಹೀರೋನು ಹೆಂಡತಿಯನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ. ನೀನು ಏನಕ್ಕೂ ವರಿ ಪಡಬೇಡ, ಹೇಗಾದ್ರೂ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳಿ ಆ ಬೋಟಿಗೆ ಫ್ಯಾಮಿಲಿಯನ್ನ ಮತ್ತೆ ಹತ್ತಿಸ್ಕೊಂಡು 2 ತೆಂಗಿನ ಗರಿ ಒಲೆಯನ್ನ ಹಾಕೊಂಡು ನಾವೇನೇ ಸೈಲ್ ಮಾಡಿ ಹೇಗಾದ್ರೂ ಹೋಗ್ಬಿಡೋಣ ಅಂತ ಬೋಟ್ ಅನ್ನ ನೀರಲ್ಲಿ ತಳ್ಬಿಟ್ಟು ಬೋಟಿಗೆ ಹತ್ಕೋತಾನೆ. ಆದ್ರೆ ನಮ್ಮ ಹೀರೋನು 2 ದಿನದಿಂದ ಏನನ್ನು ತಿಂದಿರಲ್ಲ ಅಲ್ವಾ, ತುಂಬಾನೇ ಟೈರ್ಡ್ ಆಗ್ಬಿಡ್ತಾನೆ. ಹಾಗೆ ಎಕ್ಸಾಸ್ಟ್ ಅಲ್ಲಿ ಮಲ್ಗೆ ಬಿಡ್ತಾನೆ. ಸೊ ಇದರಿಂದ 3 ಜನರು ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಕಟ್ ಮಾಡಿದ್ರೆ ತುಂಬಾ ಹೊತ್ತು ಬಿಟ್ಟು ನಮ್ಮ ಹೀರೋ ಕಂಡ್ಬಿಟ್ಟು ಎಚ್ಚರ ಆಗ್ತಾನೆ. ಮುಂದೆ ನೋಡಿದ್ರೆ ಈ ಬೋಟ್ ಯಾವುದೋ ಒಂದು ಲ್ಯಾಂಡ್ ಏರಿಯಾಗೆ ಬಂದು ಸೇರಿರುತ್ತೆ. ಯಾವ ಲ್ಯಾಂಡ್ ಇದು, ನಾವು ಸಿಟಿಗೆ ಬಂದ್ಬಿಟ್ಟಿದೀವ ಅಂತ ನಮ್ಮ ಹೀರೋ ಆಶ್ಚರ್ಯದಿಂದ ನೋಡ್ಬೇಕಾದ್ರೆ ಇದುವೇ ಒಂದು ಲೋನ್ಲಿ ಐಲ್ಯಾಂಡ್, ಇಲ್ಲುವೇ ಯಾರುವೇ ಇಲ್ಲ. ಆವಾಗ್ಲೇನೆ ಪಕ್ಕದಲ್ಲಿ ಏನೋ ಒಂದು ಸದ್ದಾಗ್ತಿರುತ್ತೆ. ನೋಡಿದ್ರೆ ಒಂದು ಬೋಟ್ ಹೋಗ್ತಿರುತ್ತೆ. ಸೊ ಆ ಬೋಟ್ ಅನ್ನ ಕೂಗಿ ಆ ಮಟೆ ಒಲೆಯನ್ನ ತೋರಿಸಿ ಆ ಬೋಟಿಗೆ ಸಿಗ್ನಲ್ ಅನ್ನ ತೋರಿಸ್ತಾನೆ ಹೀರೋ. ಆದ್ರೆ ಆ ಬೋಟಿನವರು ನಮ್ಮ ಹೀರೋವನ್ನ ನೋಡ್ಲಿಲ್ಲ ಅನ್ಸುತ್ತೆ. ಸೊ ಜೋರಾಗಿ ಕೂಗಿದ್ರಲ್ಲಿ ಎಕ್ಸಾಸ್ಟ್ ಆಗಿ ನಮ್ಮ ಹೀರೋ ಮತ್ತೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಫಿಶರ್ ಆ ಕಡೆ ಬರ್ತಾರೆ. ಅಂದ್ರೆ ನಮ್ಮ ಹೀರೋ ಮಟ್ಟೆ ಒಲೆಯನ್ನ ತೋರಿಸಿ ಸಿಗ್ನಲ್ ಅನ್ನ ತೋರಿಸ್ದ ಅಲ್ವಾ, ಅದನ್ನ ನೋಡಿ ಬೇರೆ ಎಲ್ಲಿಂದಾನು ಇವ್ರುಗಳು ಬಂದಿದ್ದಾರೆ. ಸೊ ಅವರು ನೀರನ್ನೆಲ್ಲ ತಂದಿರ್ತಾರೆ. ಅದನ್ನೆಲ್ಲ ನೋಡಿದ ಮೇಲೇನೆ ನಮ್ಮ ಹೀರೋಗೆ ನೆಮ್ಮದಿನೇ ಆಗುತ್ತೆ. ಸೊ ಅವ್ರಗಳ ಹತ್ರ ಎಲ್ಲವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ಅಲೋನಾಗಿ ಬಂದು ನಾನು ಸಿಗೋಕೋಬಿಟ್ಟೆ, ಆ ಐಡಿಯಾನ ಕೂಡ ನಾನು ಕೊಡದೆ ಬಂದ್ಬಿಟ್ಟಿದ್ದೀನಿ. ಸದ್ಯ ನೀವು ದೇವರ ರೀತಿ ಬಂದು ನಮ್ಮನ್ನ ಕಾಪಾಡಿದ್ರಿ ಅಂತ ಹೇಳ್ಬಿಟ್ಟು ಕೊನೆಗೆ ಇವನೊಬ್ಬ ಡಾಕ್ಟರ್ ಅನ್ನೋದನ್ನ ಗೊತ್ತಿಲ್ಲದೆ ಆ ಫಿಶರ್ ಮ್ಯಾನ್ ಹತ್ರ ಹೇಳ್ಬಿಡ್ತಾನೆ. ಸೊ ಇದನ್ನ ಕೇಳಿದ ತಕ್ಷಣವೇ ಆ ಫಿಶರ್ ಮ್ಯಾನ್ ಗೆ ಆಸೆ ಹುಟ್ಟುಬಿಡುತ್ತೆ. ಆದ್ರಿಂದ ನಿಧಾನಕ್ಕೆ ಹಾಗೆ ಅವನ ಮಾತುಗಳೇ ಚೇಂಜ್ ಆಗುತ್ತೆ. ಸರಿ ಓಕೆ, ನಾನು ನಿಮ್ಮನ್ನ ಕಾಪಾಡ್ತೀನಿ, ಅದರ ಬದಲು ನನಗೆ ನೀವು ಏನನ್ನ ಕೊಡ್ತೀರಾ ಅಂತ ಅವನು ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಆಯ್ತು, ನಾನು ನಿನಗೆ ಒಂದು $100 ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಏನು $100? ಅವೆಲ್ಲ ನನಗೆ ಸಾಕೋಗೋದಿಲ್ಲ, ನನಗೆ ಜಾಸ್ತಿ ಬೇಕು ಅಂತ ಕೇಳ್ತಾನೆ. ಅಚ್ಚೊಚ್ಚೋ ಬೇಕಿಲ್ದೆ ನಾವು ಬಾಯನ್ನು ಕೊಟ್ಟು ಈ ರೀತಿ ಸಿಗಾಕೋಬಿಟ್ವಲ್ಲ ಅಂತ ನಮ್ಮ ಹೀರೋ ಯೋಚನೆ ಮಾಡ್ತಾನೆ. ಸರಿ ತಮ್ಮ ಆಯ್ತು, ನಾನು ನನ್ನ ಕೆಲಸದಲ್ಲಿ ತುಂಬಾನೇ ಕಷ್ಟಪಟ್ಟು ಒಂದು $40,000 ಹಣವನ್ನು ಸೇರ್ಸಿಟ್ಟಿದ್ದೀನಿ, ಅವು ಎಲ್ಲವನ್ನೂ ನಾನು ನಿನಗೆ ಕೊಟ್ಬಿಡ್ತೀನಿ, ಹೇಗಾದ್ರೂ ನಮ್ಮನ್ನ ಕಾಪಾಡು. ನನ್ನ ಹೆಂಡತಿಗೂ ನನ್ನ ಮಗನಿಗೂ ಎದ್ದು ನಿಂತ್ಕೊಳ್ಳೋದಕ್ಕೆ ಕೂಡ ಆಗ್ತಿಲ್ಲ, ನನ್ನ ಮಗ ತುಂಬಾನೇ ವೀಕ್ ಆಗ್ಬಿಟ್ಟಿದ್ದಾನೆ, ಪ್ಲೀಸ್ ನನಗೆ ಹೆಲ್ಪ್ ಅನ್ನ ಮಾಡು ಅಂತ ನಮ್ಮ ಹೀರೋ ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ. ಆದ್ರೆ ಆ ಫಿಶರ್ ಮ್ಯಾನ್ ಗೆ ನಮ್ಮ ಹೀರೋ ಮಾಡುವ ರಿಕ್ವೆಸ್ಟ್ ಎಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ. ಅವನ ಕಣ್ಣಿಗೆ ಕಾಣ್ತಾ ಇರೋದು ಎಲ್ಲವೇ ಹಣವೇ. ಆದ್ರಿಂದ ನಮ್ಮ ಹೀರೋವನ್ನ ನೋಡಿ ನನಗೆ 40,000 ಹಣವೆಲ್ಲ ಸಾಕೋಗೋದಿಲ್ಲ, ನನಗೆ $1 ಮಿಲಿಯನ್ ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಎದೆನೆ ನಿಂತಂಗ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಹೀರೋ ಹತ್ರ ಅಷ್ಟೊಂದು ಹಣವೆಲ್ಲ ಇಲ್ಲ. ಇಲ್ಲಪ್ಪ ತಮ್ಮ, ನನ್ನ ಹತ್ರ ಅಷ್ಟೊಂದು ಹಣವೆಲ್ಲ ಇಲ್ಲ, ಅದನ್ನ ರೆಡಿ ಮಾಡೋದಕ್ಕೆ ಆಗೋದಿಲ್ಲ, ಪ್ಲೀಸ್ ನಮ್ಮನ್ನ ಕಾಪಾಡು ಅಂತ ಹೀರೋ ಎಷ್ಟೇ ಕೇಳಿದ್ರುವೆ ಇಲ್ಲ ಇಲ್ಲ ನೀನು $1 ಮಿಲಿಯನ್ ಹಣವನ್ನ ರೆಡಿ
ಮಾಡ್ಬೇಕು. ನೀನೊಬ್ಬ ಡಾಕ್ಟರ್ ತಾನೆ, ನಿನಗೆ ಖಂಡಿತ ತುಂಬಾ ಜನರನ್ನ ಗೊತ್ತಿರುತ್ತೆ, ಅವ್ರಗಳ ಹತ್ರ ಕೇಳಿ ನೀನು ಹಣವನ್ನ ರೆಡಿ ಮಾಡು ಅಂತ ಅವನು ಹೆದರ್ಸ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಸರಿ ಆಯ್ತು, ನಾನು ಹೇಗಾದ್ರೂ ರೆಡಿ ಮಾಡ್ತೀನಿ, ಫಸ್ಟ್ ಇವ್ರಗಳನ್ನ ಕಾಪಾಡು ಅಂತ ಮಾತಾಡ್ಕೊಂಡು ಆ ಫಿಶರ್ ಮ್ಯಾನ್ ಅನ್ನ ಹಿಡ್ಕೊಳ್ಳೋದಕ್ಕೆ ನೋಡ್ಬೇಕಾದ್ರೆ ಫಟ್ ಅಂತ ದೊಣ್ಣೆಯಿಂದ ನಮ್ಮ ಹೀರೋವನ್ನ ತಲೆಗೆನೆ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾನೆ. ಸೊ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಹೀರೋವನ್ನ ಅವನ ಬೋಟ್ ಅಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಫ್ಯಾಮಿಲಿಯನ್ನ ಐಲ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ ಈ ಫಿಶರ್ ಮ್ಯಾನ್. ನಮ್ಮ ಹೀರೋಗೆ ಆ ಐಲ್ಯಾಂಡ್ ಯಾವುದು, ಇವಾಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಏನಿವೆ ಗೊತ್ತಿಲ್ಲ. ಆವಾಗ್ಲೇ ಆ ಫಿಶರ್ ಮ್ಯಾನ್ ಸರಿ ಆಯ್ತು, ನಾನು ಇವಾಗ ನಿನ್ನ ಸಿಟಿಗೆ ಕರ್ಕೊಂಡು ಹೋದ್ರೆ ನೀನು ಅಲ್ಲಿ ಪೊಲೀಸ್ಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ, ಸೊ ಫಸ್ಟ್ ನೀನು ಹಣವನ್ನ ಟ್ರಾನ್ಸ್ಫರ್ ಮಾಡು, ನಂತರ ನಾನು ನಿನಗೆ ನಿನ್ನ ಹೆಂಡತಿ ಮತ್ತೆ ಮಗ ಎಲ್ಲಿ ಇರ್ತಿದ್ದಾರೆ, ಯಾವ ಐಲ್ಯಾಂಡ್ ಅಂತ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನು ಇವನು ಸೈಕೋ ರೀತಿ ಬಿಹೇವ್ ಮಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡಿ, ಪ್ಲೀಸ್ ನನಗೆ ಹೆಲ್ಪ್ ಅನ್ನ ಮಾಡಿ, ನನ್ನ ಫ್ಯಾಮಿಲಿ ಇವಾಗ ತುಂಬಾನೇ ಅಪಾಯದಲ್ಲಿ ಇರ್ತಿದ್ದಾರೆ, ನಾನು ಖಂಡಿತ ಹಣವನ್ನ ಹೇಗಾದ್ರೂ ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡಿ ನೋಡ್ತಾನೆ. ಆದ್ರೆ ಆ ಫಿಶರ್ ಮ್ಯಾನ್ ಕೇಳೋ ರೀತಿ ಇಲ್ಲ. ಅದರ ನಂತರ ತುಂಬಾ ದೂರ ಟ್ರಾವೆಲ್ ಮಾಡಿ ನಮ್ಮ ಹೀರೋವನ್ನ ಲ್ಯಾಂಡ್ ಏರಿಯಾಗೆ ಕರ್ಕೊಂಡು ಬರ್ತಾನೆ. ಸೊ ಅಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲಿ ಒಂದು ಟೆಲಿಫೋನ್ ಇರುತ್ತೆ, ಅದರ ಮುಖಾಂತರ ಬೇರೆ ಯಾರಿಗಾದ್ರೂ ಕಾಲ್ ಅನ್ನ ಮಾಡಿ ಹಣವನ್ನ ರೆಡಿ ಮಾಡೋದಕ್ಕೆ ಹೇಳ್ತಾನೆ. ಅದೇ ತರನೇ ನಮ್ಮ ಹೀರೋ ಅವನಿಗೆ ನೆನಪಲ್ಲಿ ಇರ್ತಾ ಇರುವ ನಂಬರ್ ಎಲ್ಲದಕ್ಕೂ ಕಾಲ್ ಅನ್ನ ಮಾಡಿ ಎಲ್ಲರಿಗೂ ಕಾಲ್ ಅನ್ನ ಮಾಡಿ ತುಂಬಾನೇ ಎಮರ್ಜೆನ್ಸಿ ಅಂತ ಹೇಳಿ ಹೇಗೋ $1 ಮಿಲಿಯನ್ ಹಣವನ್ನ ರೆಡಿ ಮಾಡ್ತಾನೆ. ಸೊ ಇದರಿಂದ ಫಿಶರ್ ಮ್ಯಾನ್ ನಮ್ಮ ಹೀರೋ ಹತ್ರ ಸರಿ ಓಕೆ, ನಿನ್ನ ಹೆಂಡತಿ ಮತ್ತೆ ಮಗ ಯಾವ ಐಲ್ಯಾಂಡ್ ಅಲ್ಲಿ ಇರ್ತಿದ್ದಾರೆ ಅಂತ ನಾನು ನಿನಗೆ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಹಣ ಎಲ್ಲವೇ ಟ್ರಾನ್ಸ್ಫರ್ ಆಗಿರ್ಬೇಕು ಅಂತ ಹೇಳಿ ಒಂದು ಅಕೌಂಟ್ ನಂಬರ್ ಅನ್ನು ಕೊಡ್ತಾನೆ. ಅದು ಇವನ ಅಕೌಂಟ್ ನಂಬರ್ ಇಲ್ಲ, ಯಾವುದೋ ಒಂದು ಫೇಕ್ ಆದ ಅಕೌಂಟ್ ನಂಬರ್ ಅನ್ಸುತ್ತೆ. ಆವಾಗ್ಲೇನೆ ಇವನು ಸಿಗೋಕೊಳ್ಳಲ್ಲ ಅಲ್ವಾ. ಆದ್ರಿಂದ ನಮ್ಮ ಹೀರೋ ಬೇರೆ ದಾರಿನೇ ಇಲ್ಲದೆ ಅವನ ಹೆಂಡತಿ ಮತ್ತೆ ಮಗನನ್ನ ಕಾಪಾಡೋದಕ್ಕಾಗಿ ಎಲ್ಲ ಹಣವನ್ನು ಆ ಫಿಶರ್ ಮ್ಯಾನ್ ಕೊಟ್ಟಿದ್ದ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡಿ ಕೊಡ್ತಾನೆ. ಅದರ ನಂತರ ನಮ್ಮ ಹೀರೋವನ್ನ ಒಂದು ಬೋಟಿಗೆ ಹತ್ಕೊಳ್ಳೋದಕ್ಕೆ ಹೇಳ್ಬೇಕಾದ್ರೆ ನಮ್ಮ ಹೀರೋನ ಅದೇ ರೀತಿ ಆ ಬೋಟಿಗೆ ಹತ್ಕೊಂಡಿದ್ದ ತಕ್ಷಣವೇ ಆ ಫಿಶರ್ ಮ್ಯಾನ್ ಹೊರಗಡೆಯಿಂದ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾನೆ. ನಮ್ಮ ಹೀರೋ ತುಂಬಾನೇ ಗಾಬರಿ ಆಗ್ತಾನೆ. ನೀವು ಏನನ್ನ ಮಾಡ್ತಿದ್ದೀರಾ, ನನ್ನ ಹೆಂಡತಿ ಮತ್ತೆ ಮಗ ಇರ್ತಾ ಇರುವ ಲೊಕೇಶನ್ ಅನ್ನ ಹೇಳು ಅಂತ ಕೇಳಿದ್ರೆ, ಗಾಬರಿ ಆಗ್ಬೇಡ ಇರೋ, ನಿನಗೆ ಲೊಕೇಶನ್ ಅನ್ನ ನಾನು ಹೇಳ್ತೀನಿ, ಸೊ ಅಲ್ಲಿಯವರೆಗೂ ನನ್ನನ್ನ ಫಾಲೋ ಮಾಡಿ ಹಿಂದೆನೆ ಬಾ ಅಂತ ಹೇಳಿ ಆ ಇಬ್ಬರು ಫಿಶರ್ ಮ್ಯಾನ್ಸ್ ಅವ್ರಗಳ ಬೋಟ್ ಅಲ್ಲಿ ಮುಂದೆ ಹೋಗ್ತಾರೆ. ನಮ್ಮ ಹೀರೋನು ಅವ್ರಗಳನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ಹಾಗೆ ಸಿಟಿಯನ್ನ ಬಿಟ್ಟು ತುಂಬಾ ದೂರ ಟ್ರಾವೆಲ್ ಮಾಡಿ ಸಮುದ್ರದಲ್ಲಿ ದೂರ ಹೋಗ್ತಾನೆ ಇರ್ತಾರೆ. ಒಂದು ಸ್ಟೇಜ್ಗೆ ನಂತರ ಫಿಶರ್ ಮ್ಯಾನ್ ಇರ್ತಿದ್ದಾನಲ್ಲ, ಅವನು ನಮ್ಮ ಹೀರೋಗೆ ಕೈ ತೋರಿಸಿ ಇನ್ನು ಸ್ವಲ್ಪ ಹತ್ರ ಬೋಟಿಗೆ ಹತ್ರ ಬಾ ಅಂತ ಹೇಳ್ತಾನೆ. ನಮ್ಮ ಹೀರೋನ ಅವನನ್ನು ನಂಬಿ ಮುಂದೆ ಹೋಗ್ತಾನೆ. ಆ ರೀತಿ ಹೋಗಿದ್ದ ತಕ್ಷಣ ಆ ಫಿಶರ್ ಮ್ಯಾನ್ ಏನನ್ನ ಮಾಡ್ತಾನಂದ್ರೆ ಒಂದು ದೊಡ್ಡ ರಾಡ್ ಅನ್ನು ತಗೊಂಡು ನಮ್ಮ ಹೀರೋನ ಬೋಟಿಗೆ ತೂತನ ಹಾಕ್ತಿರ್ತಾನೆ. ಅಂದ್ರೆ ಇವನ ಪ್ಲಾನ್ ನಮ್ಮ ಹೀರೋವನ್ನ ಸಮುದ್ರ ಮಧ್ಯದಲ್ಲಿ ಮುಳುಗ್ಸೋದೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಗಾಬರಿ ಆಗ್ತಾನೆ. ಎಲ್ಲೋ ಏನನ್ನು ಮಾಡ್ತಿದ್ಯಾ ನೀನು, ನಿನ್ನನ್ನ ನಂಬಿತಾನೆ ನಾನು ಬಂದೆ ಅಂತ ಕಿರ್ಚ್ಕೊತಿರ್ತಾನೆ. ಆದ್ರೆ ನಮ್ಮ ಹೀರೋ ಕಿರ್ಚ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವನ ಕಿವಿಗೆ ಬೀಳುತ್ತಾ ಏನು, ಅವನಿಗೆ ಹಣ ಮಾತ್ರವೇ ಬೇಕಾಗಿದೆ, ಹೀರೋವನ್ನ ಜೀವಂತವಾಗಿ ಬಿಟ್ರೆ ಖಂಡಿತ ನಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಹೆದರಿನೇ ಆ ಫಿಶರ್ ಮ್ಯಾನ್ ಈ ರೀತಿ ಮಾಡ್ತಿರ್ತಾನೆ. ಆವಾಗ ಪಕ್ಕದಲ್ಲಿ ಇರುವ ಇನ್ನೊಬ್ಬ ಫಿಶರ್ ಮ್ಯಾನ್ ನೀನು ಏನೋ ಮಾಡ್ತಿದ್ಯಾ ಅಂತ ಅವನನ್ನ ತಡೆಯೋದಕ್ಕೆ ಬರ್ತಾನೆ. ಸೊ ಇವನ ಹೆಸರು ಜಾರ್ಜ್. ಆದ್ರೆ ಆ ಫಿಶರ್ ಮ್ಯಾನ್ ಇವನ ಮಾತನ್ನ ಕೇಳದೆ ನಮ್ಮ ಹೀರೋವನ ಬೋಟ್ ಅನ್ನ ಚೆನ್ನಾಗಿ ಹೊಡೆದಾಕಿ ನೀರು ನುಗ್ಗೋ ರೀತಿ ಮಾಡ್ಬಿಟ್ಟು ಆ ಬೋಟ್ ನೀರಲ್ಲಿ ಮುಳುಗೋವರೆಗೂ ಆ ಜಾಗದಲ್ಲೇ ವೇಟ್ ಮಾಡ್ತಿರ್ತಾನೆ. ಅದೇ ರೀತಿ ನಮ್ಮ ಹೀರೋವನ ಬೋಟ್ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗುತ್ತೆ. ಆದ್ರೂ ಮೇಲ್ಗಡೆ ಇರುವ ಒಂದು ಚಿಕ್ಕ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಹೊಸರಾಡ್ತಿರ್ತಾನೆ. ಇದ್ರ ಮೇಲೂ ಹೀಗೆ ಇರ್ತಿದ್ರೆ ಅಷ್ಟೇ ನಾವು ಸತ್ತೋಗ್ಬಿಡ್ತೀವಿ, ಏನನ್ನಾದ್ರೂ ಮಾಡ್ಲೇಬೇಕು ಅಂತ ನಮ್ಮ ಹೀರೋ ಅಂತ ಮತ್ತೆ ನೀರಿನ ಒಳಗಡೆ ಸ್ವಿಮ್ ಮಾಡಿ ಆ ಗ್ಲಾಸ್ ಡೋರ್ ಅನ್ನ ಕೈಯಿಂದಾನೇ ಪಂಚ್ ಮಾಡಿ ಹೊಡೆದಾಕ್ತಾನೆ. ಹೊಡೆದು ಹೇಗೋ ಜಸ್ಟ್ ಮಿಸ್ ಅಲ್ಲಿ ಹೊರಗಡೆ ಬರ್ತಾನೆ. ಈ ಕಡೆ ಆ ಫಿಶರ್ ಮ್ಯಾನ್ ಸರಿ ಓಕೆ ಹೀರೋ ಸತ್ತೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಆದ್ರೆ ಈ ಕಡೆ ನಮ್ಮ ಹೀರೋ ಹೇಗೋ ಜೀವಂತವಾಗಿ ಬಂದ್ಬಿಟ್ಟ. ಇವಾಗ ನಮ್ಮ ಹೀರೋ ಅವನ ಮನಸ್ಸು ಪೂರ್ತಿ ನೋವೇನೆ ಇರ್ತಾ ಇರೋದು. ಹೇಗಾದ್ರೂ ಅವನ ಹೆಂಡತಿ ಮತ್ತೆ ಮಗನನ್ನ ಕಾಪಾಡಬೇಕು ಅಂತ ನಮ್ಮ ಹೀರೋ ಇಷ್ಟನ್ನೆಲ್ಲ ಮಾಡಿದ್ರೆ ಕೊನೆಗೆ ನಮ್ಮ ಹೆಂಡತಿ ಮತ್ತೆ ಮಗನನ್ನ ನಮ್ಮ ಕೈಯಲ್ಲಿ ಕಾಪಾಡೋದಕ್ಕೆ ಆಗೋದಿಲ್ವೋ ಅಂತ ಯೋಚನೆ ಮಾಡಿ ಸಾಯೋ ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಬೇಜಾರಾಗ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಜಾಗಕ್ಕೆ ಒಂದು ಬೋಟ್ ಬರುತ್ತೆ. ಸೊ ಅವ್ರುಗಳು ನಮ್ಮ ಹೀರೋವನ್ನ ನೋಡ್ಬಿಡ್ತಾರೆ, ಹೀರೋವನ್ನ ಕಾಪಾಡ್ತಾರೆ. ಸೊ ಅವನಿಗೆ ಹೆಲ್ಪ್ ಮಾಡಿ ಸಿಟಿಗೂ ಕರ್ಕೊಂಡ್ ಬರ್ತಾರೆ. ಸೊ ಆ ಜಾಗದಲ್ಲಿ ಕೋಸ್ಟ್ ಗಾರ್ಡ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವ್ರುಗಳು ನಮ್ಮ ಹೀರೋವನ್ನ ಹಿಡಿದು ವಿಚಾರಣೆ ಮಾಡ್ತಾರೆ. ನಮ್ಮ ಹೀರೋನ ಅವ್ರಗಳ ಹತ್ರ ಎಲ್ಲವನ್ನು ಹೇಳ್ತಾನೆ. ಈ ತರ ನನ್ನ ಹೆಂಡತಿ ಮತ್ತೆ ಮಗ ಒಂದು ಐಲ್ಯಾಂಡ್ ಅಲ್ಲಿ ಸಿಗಾಕೋಬಿಟ್ಟಿದ್ದಾರೆ, ಅವರನ್ನ ಬೇಗನೆ ಕಾಪಾಡಬೇಕು. ಒಬ್ಬ ಫಿಶರ್ ಮ್ಯಾನ್ ನನಗೆ ಮೋಸ ಮಾಡ್ಬಿಟ್ಟ, ಹಣವನ್ನೆಲ್ಲ ಕಿತ್ಕೋಬಿಟ್ಟ ಅಂತ ಅದು ಇದು ಅಂತ ಎಲ್ಲವನ್ನು ಗಾಬರಿಯಾಗಿ ಹೇಳ್ಬೇಕಾದ್ರೆ ಅದಕ್ಕೆ ಪೊಲೀಸರ್ಸ್ ಸರ್ ಟೆನ್ಷನ್ ಆಗ್ಬೇಡಿ, ಗಾಬರಿ ಆಗ್ಬೇಡಿ, ನಿಧಾನಕ್ಕೆ ತಾಳ್ಮೆಯಿಂದ ಹೇಳಿ, ಖಂಡಿತ ನಿಮ್ಮ ಹೆಂಡತಿ ಮತ್ತೆ ಮಗನನ್ನ ಹುಡುಕಿ ನಾವು ಕಂಡು ಹಿಡಿಯೋಣ. ಫಸ್ಟ್ ನೀವು ಎಲ್ಲಿಗೆ ಹೋದ್ರಿ ಅಂತ ಮ್ಯಾಪ್ ಅನ್ನ ತೋರಿಸಿ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನಿವೆ ಗೊತ್ತಾಗ್ತಿಲ್ಲ. ಫಸ್ಟ್ ಫಿಶರ್ ಮ್ಯಾನ್ ಅನ್ನ ಹಿಡಿಬೇಕು, ಬೇಗನೆ ಇಲ್ಲಿಂದ ಹೊರಡಬೇಕು ಅಂತ ಗಾಬರಿಯಲ್ಲೇ ಇರ್ತಾನೆ. ಆವಾಗ ಒಬ್ಬರು ಪೊಲೀಸ್ ಆಫೀಸರ್, ಸರ್ ನೀವು ಹೇಳೋ ರೀತಿ ಎಲ್ಲ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಫಸ್ಟ್ ನೀವು ಹೇಳೋದು ನಿಜವ ಸುಳ್ಳ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕು. ಸೊ ಹೈಯರ್ ಅಫಿಷಿಯಲ್ ಗೆ ಈ ವಿಷಯದ ಬಗ್ಗೆ ಹೇಳಿದೀವಿ, ಅವ್ರುಗಳು ಹೇಳಿದ ತಕ್ಷಣವೇ ನಾವು ಆಕ್ಷನ್ ಅನ್ನ ತಗೋತೀವಿ, ಒಂದು 3 ಗಂಟೆ ಟೈಮ್ ವೇಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ತಾಳೇನೆ
ತಲೆನೇ ತಿರುಗ್ಬಿಡುತ್ತೆ. ಏನು 3 ಗಂಟೆ ಟೈಮ್, ಅಲ್ಲಿಯವರೆಗೂ ನಾನು ಹೇಗೆ ಸೈಲೆಂಟ್ ಆಗಿ ಇರೋದಕ್ಕೆ ಆಗುತ್ತೆ, ನನ್ನ ಹೆಂಡತಿ ಮತ್ತೆ ಮಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಿದ್ದಾರೆ ಅಂತ ನಮ್ಮ ಹೀರೋ ಟೆನ್ಷನ್ ಆಗ್ಬೇಕಾದ್ರೆ ಆವಾಗ ಸುತ್ತ ಇರೋರು ಪೊಲೀಸರ್ಸ್ ಎಲ್ಲರೂ ಇವನು ಏನೋ ಸುಮ್ನೆ ಪೇಚಾಡ್ತಿದ್ದಾನೆ ಅಂತ ಅನ್ಕೊಂಡು ಹೀರೋಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಬೋಟ್ ಅನ್ನು ಕೊಟ್ಟಿದ್ದು ಅವನ ಹೆಸರು ಏನು, ಆ ಬೋಟ್ ಅನ್ನ ತಗೊಂಡು ನಮ್ಮ ಹೀರೋ ಎಲ್ಲಿಗೆ ಹೋದ ಅಂತ ಸ್ಟಾರ್ಟಿಂಗ್ ಇಂದ ವಿಚಾರಣೆ ಮಾಡ್ತಾರೆ ಅನ್ಸುತ್ತೆ ಪೊಲೀಸರ್ಸ್. ಅದಕ್ಕೇನೆ 3 ಗಂಟೆ ಟೈಮ್ ಬೇಕಾಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಹೀರೋ ಸರಿ ಆಯ್ತು, ಇದ್ರ ಮೇಲೆ ಇವ್ರುಗಳನ್ನ ನಂಬಿ ನಾವು ಪ್ರಯೋಜನ ಇಲ್ಲ, ನಾವೇನೆ ಫೀಲ್ಡ್ ಗೆ ಇಳಿದು ಕೆಲಸ ಮಾಡೋಣ, ಯಾರುವೇ ನನ್ನನ್ನ ನಂಬ್ತಿಲ್ಲ ಅಂತ ಅನ್ಕೊಂಡು ಬೇಗ ಬೇಗ ಏನನ್ನ ಮಾಡ್ತಾನಂದ್ರೆ ಅಲ್ಲಿಂದ ಹೊರಟು ಅವನ ಹೋಟೆಲ್ ರೂಮಿಗೆ ಬರ್ತಾನೆ. ಅಲ್ಲಿಗೆ ಬಂದಿದ ತಕ್ಷಣವೇ ಈ ಜಾಗದ ಮ್ಯಾಪ್ ಅನ್ನ ಹಾಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಸೊ ಯಾವ ಯಾವ ಜಾಗದಲ್ಲಿ ಯಾವ ಯಾವ ಐಲ್ಯಾಂಡ್ ಇರ್ತಿದೆ, ಇವನು ಎಷ್ಟು ದೂರ ಟ್ರಾವೆಲ್ ಮಾಡಿ ಹೋಗಿರ್ಬಹುದು ಅಂತ ಹಾಗೆ ಎಲ್ಲವನ್ನು ಸ್ಟಡಿ ಮಾಡ್ತಿರ್ತಾನೆ. ಆದ್ರೆ ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ತುಂಬಾನೇ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಮ್ಮ ಹೀರೋ ಹೇಗೆ ಕರೆಕ್ಟ್ ಆಗಿ ಗೆಸ್ ಮಾಡಿ ಕಂಡುಹಿಡಿಯೋದಕ್ಕೆ ಆಗುತ್ತೆ, ತುಂಬಾನೇ ಕಷ್ಟ ಅಲ್ವಾ. ಆವಾಗ್ಲೇನೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ಆದ್ರಿಂದ ಬೇಗ ಬೇಗ ಹೊರಟು ಮತ್ತೆ ಆ ಪೊಲೀಸರ್ಸ್ ಅನ್ನ ಮೀಟ್ ಮಾಡ್ತಾನೆ. ಸರ್, ಆ ಫಿಶರ್ ಮ್ಯಾನ್ ಖಂಡಿತ ಅವನು ಹಿಡಿದಿದ್ದ ಮೀನುಗಳನ್ನ ಮಾರ್ಕೆಟ್ ಗೆ ಬಂದು ಮಾರ್ತಾನೆ ಅಲ್ವಾ, ಸೊ ಅವನು ಮಾರುವ ಜಾಗಕ್ಕೆ ಹೋಗಿ ನೋಡಿದ್ರೆ ಆ ಫಿಶರ್ ಮ್ಯಾನ್ ಅನ್ನ ನಾವು ಹಿಡಿದು ಬಿಡಬಹುದು ಅಂತ ಐಡಿಯಾವನ್ನ ಕೊಡ್ತಿರ್ತಾನೆ. ಆದ್ರೆ ಪೊಲೀಸರ್ಸ್ ಇನ್ನವೇ ನಮ್ಮ ಹೀರೋವನ್ನ ನಂಬ್ತಿಲ್ಲ. ಸೊ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಿ, ನಾವೇನಿ ಎಲ್ಲವನ್ನು ನೋಡ್ಕೋತೀವಿ, ಕಂಡುಹಿಡಿತೀವಿ. ಸೊ ಅವ್ರಗಳ ಮಾತಲ್ಲಿ ಕೇರ್ಲೆಸ್ನೆಸ್ ಕಾಣ್ಬೇಕಾದ್ರೆ ಸರಿ ಆಯ್ತು, ನಾವೇನೆ ಹೋಗಿ ನೋಡ್ಬಿಡೋಣ ಅಂತ ಡಿಸಿಷನ್ ಮಾಡ್ಕೋತಾನೆ ಹೀರೋ. ಅದೇ ತರ ಮೀನುಗಳನ್ನೆಲ್ಲ ಮಾರ್ತಾರೆ ಅಲ್ವಾ, ಆ ಜಾಗಕ್ಕೆ ಬೇಗ ಬೇಗ ಬಂದು ನೋಡ್ತಾನೆ. ಅಲ್ಲಿ ಇವನು ನೋಡಿದ ಇಬ್ಬರು ಫಿಶರ್ ಮ್ಯಾನ್ಸ್ ಆ ಜಾಗದಲ್ಲಿ ಇರ್ತಿದಾರ ಅಂತ ಸುತ್ತಮುತ್ತ ಹುಡುಕಿ ನೋಡ್ತಾನೆ. ಆದ್ರೆ ಅವರುಗಳು ಆ ಜಾಗದಲ್ಲಿ ಇರ್ತಿಲ್ಲ. ಸೊ ಆ ಫಿಶರ್ ಮ್ಯಾನ್ಸ್ ಈ ಜಾಗಕ್ಕೆ ಬಂದಿಲ್ಲ ಅನ್ಸುತ್ತೆ, ಅವ್ರುಗಳೇ ಬಲ್ಕ್ ಆಗಿ ಅಮೌಂಟ್ ಅನ್ನ ಹೊಡ್ಕೊಬಿಟ್ಟಿದಾರಲ್ಲ. ಅದರ ನಂತರ ಹೇಗೆ ಮೀನುಗಳನ್ನೆಲ್ಲ ಹಿಡಿದು ತರ್ತಾರೆ. ಆದ್ರಿಂದ ಬೇಜಾರಾಗಿದ್ದ ನಮ್ಮ ಹೀರೋ ಸರಿ ಓಕೆ ಬೇಗನೆ ನಾವು ಹೋಟೆಲ್ಗೆ ಹೋಗೋಣ ಅಂತ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ತಾನೆ. ಆ ತರವೇ ಒಂದು ಕ್ಯಾಬಿಗೆ ಬಂದು ಹತ್ಕೋಬೇಕಾದ್ರೆ ಆ ಡ್ರೈವರ್ ಕೈಯಲ್ಲಿ ಒಂದು ಗಾಯ ಇರೋದನ್ನ ನಮ್ಮ ಹೀರೋ ನೋಡ್ತಾನೆ. ಆ ಗಾಯವನ್ನು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಯಾಕೆಂದ್ರೆ ಇವನಿಗೆ ಒಬ್ಬ ಫಿಶರ್ ಮ್ಯಾನ್ ಹೊಡೆದ ಅಲ್ವಾ, ಅವನ ಕೈಯಲ್ಲಿ ಕೂಡ ಈ ರೀತಿನೇ ಒಂದು ಗಾಯ ಇದಿರುತ್ತೆ. ಸೊ ತಕ್ಷಣವೇ ಆ ಡ್ರೈವರ್ ಹತ್ರ ಈ ಗಾಯ ನಿಮಗೆ ಹೇಗೆ ಆಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಡ್ರೈವರ್ ನಾನು ತುಂಬಾನೇ ಕ್ಯಾಶುವಲ್ ಆಗಿ ಮೀನುಗಳನ್ನ ಹಿಡಿಯೋದಕ್ಕೆ ಹೋಗ್ತಿದೆ ಕಣಪ್ಪ, ಅಂತಹ ಸಮಯದಲ್ಲಿ ಕೆಲವೊಂದು ಮೀನುಗಳು ಈ ರೀತಿಯ ಗಾಯಗಳನ್ನ ನಮ್ಮ ಮೈ ಮೇಲೆ ಮಾಡ್ಬಿಡುತ್ತೆ, ನಾನು ಅಸಲ್ಟ್ ಆಗಿ ಆ ಮೀನನ್ನ ಹಿಡಿದ್ಬಿಟ್ಟೆ, ಆದ್ರಿಂದಾನೇ ಗಾಯ ಆಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಆ ಫಿಶರ್ ಮ್ಯಾನ್ ಅವನ ಕೈಯಲ್ಲೂ ಗಾಯ ಇರ್ತಿತ್ತಲ್ಲ. ಸೊ ಇದನ್ನ ನೋಟ್ ಮಾಡಿದ ನಮ್ಮ ಹೀರೋ ಸರಿ ಆಯ್ತು, ಈ ಗಾಯಕ್ಕೆ ನೀವು ಎಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋತೀರಾ ಅಂತ ಕೇಳ್ಬೇಕಾದ್ರೆ ಅದಪ್ಪ ಈ ಜಾಗದಲ್ಲಿ ಒಂದೇ ಒಂದು ಹಾಸ್ಪಿಟಲ್ ಮಾತ್ರವೇ ಇರ್ತಿರೋದು, ಆ ಜಾಗದಲ್ಲಿ ಮಾತ್ರವೇ ಇಂತಹ ಗಾಯಗಳಿಗೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಒಂದು ಹಿಂಟ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋ ಬೇಗ ಬೇಗ ಹಾಸ್ಪಿಟಲ್ ಗೆ ಹೋಗ್ತಾನೆ. ಸೊ ಅಲ್ಲಿಗೆ ಬಂದು ಏನನ್ನ ಮಾಡ್ತಾನೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಸಿಗ್ಬೇಕು ಅಂದ್ರೆ ಇವನಿಗೇನೆ ಏನಾದ್ರೂ ಗಾಯವನ್ನ ಮಾಡ್ಕೋಬೇಕು. ಸೊ ಬೇಕು ಬೇಕು ಅಂತಾನೆ ಅವನ ಕಾಲಿಗೆ ಏಟಾಗಿರೋ ರೀತಿ ಮಾಡ್ಕೊಂಡು ಅಲ್ಲಿರುವ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಆ ಡಾಕ್ಟರ್ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಇವನ ಕಷ್ಟ ಎಲ್ಲವನ್ನೂ ಅವರ ಹತ್ರ ಹೇಳ್ಕೊತಾನೆ. ಇವನಿಗೆ ನಡೆದಿದ್ದ ಅನ್ಯಾಯ ಬಗ್ಗೆ ಎಲ್ಲವನ್ನ ಆ ಡಾಕ್ಟರ್ ಹತ್ರ ಹೇಳ್ಕೋಬೇಕಾದ್ರೆ ಅದಕ್ಕೆ ಆ ಡಾಕ್ಟರ್ಗೆ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಇವನು ಏನಕ್ಕಾಗಿ ಈ ವಿಷಯಗಳನ್ನ ನನ್ನ ಹತ್ರ ಹೇಳ್ಕೊತಿದ್ದಾನೆ, ಮೇ ಬಿ ಇವನು ಬೇರೆ ಏನಾದ್ರೂ ಟೆರರಿಸ್ಟ್ ಇರಬಹುದು ಅಂತ ಯೋಚನೆ ಮಾಡ್ಕೊಂಡು ಡಾಕ್ಟರ್ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವರ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಪ್ಲೀಸ್ ಡಾಕ್ಟರ್, ನೀವು ಅನ್ಕೊಂಡ್ರೆ ಮಾತ್ರವೇ ನನ್ನ ಫ್ಯಾಮಿಲಿಯನ್ನ ನನ್ನ ಕೈಯಲ್ಲಿ ಕಾಪಾಡೋದಕ್ಕೆ ಆಗುತ್ತೆ. ನೀವು ಈ ರೀಸೆಂಟ್ ಟೈಮ್ ಅಲ್ಲಿ ಈ ರೀತಿ ಏಟಾಗಿ ಬಂದವರಿಗೆ ಯಾರಿಗಾದ್ರೂ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದೀರಾ, ಮೀನಿಂದ ಏಟಾಗಿ ಬಂದವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತೀರಲ್ಲ, ಆ ಲಿಸ್ಟ್ ಅನ್ನ ಮಾತ್ರ ನನಗೆ ಕೊಡ್ತೀರಾ ಪ್ಲೀಸ್ ಡಾಕ್ಟರ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅವನ ಫ್ಯಾಮಿಲಿ ಬಗ್ಗೆನೋ ಅವನ ಮಗನ ಬಗ್ಗೆನೋ ಅವ್ರುಗಳು ಸಿಗಾಕೊಂಡಿರುವ ಐಲ್ಯಾಂಡ್ ಬಗ್ಗೆನೋ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಇದನ್ನ ನೋಡಿದ ಡಾಕ್ಟರ್ ಸಿಂಪತಿಯಲ್ಲಿ ಸರಿ ಆಯ್ತು ನಾನು ಆ ಲಿಸ್ಟ್ ಅನ್ನು ಕೊಡ್ತೀನಿ ನಿಮಗೆ ಅಂತ ಹೇಳಿ ಆ ಲಿಸ್ಟ್ ಅನ್ನ ನಮ್ಮ ಹೀರೋಗೆ ಕೊಡ್ತಾರೆ. ರೀಸೆಂಟ್ ಟೈಮ್ ಅಲ್ಲಿ ಒಂದು 4 ಜನರು ಮಾತ್ರವೇ ಬಂದಿರೋದು, ಅವ್ರಗಳ ಫೋಟೋ ಇರೋದಿಲ್ಲ, ಆದ್ರೆ ಅವ್ರಗಳ ಎಲ್ಲ ಡೀಟೇಲ್ಸ್ ಇರುತ್ತೆ. ಆ ರೀತಿ ಆ ಡೀಟೇಲ್ಸ್ ಅಲ್ಲಿ ಇವನನ್ನು ಹೊಡೆದ್ನಲ್ವಾ ಫಿಶರ್ ಮ್ಯಾನ್, ಅವನ ಏಜ್ ಸ್ವಲ್ಪ ನಮ್ಮ ಹೀರೋಗೆ ಗೊತ್ತಿರುತ್ತೆ ಅಲ್ವಾ. ಆ ಲಿಸ್ಟ್ ಅಲ್ಲಿ ಮಿಕ್ಕಿರೋರೆಲ್ಲ ತುಂಬಾನೇ ದೊಡ್ಡವರಾಗಿರ್ತಾರೆ, ಇಲ್ಲಾಂದ್ರೆ ಚಿಕ್ಕ ಹುಡುಗರಾಗಿರ್ತಾರೆ. ಒಬ್ಬನ ಏಜ್ ನಂಬರ್ ಮಾತ್ರವೇ ನಮ್ಮ ಹೀರೋವನ್ನ ಹೊಡೆದ್ನಲ್ವಾ ಮಿಡ್ಲ್ ಏಜ್ ರೀತಿ ಕಾಣುತ್ತೆ. ಹಾಗಾದ್ರೆ ಖಂಡಿತ ಇವನಾಗೆ ಇರ್ಬೇಕು ಅಂತ ನಮ್ಮ ಹೀರೋ ಗೆಸ್ ಮಾಡ್ಕೊಂಡು ಆ ಅಡ್ರೆಸ್ ಅನ್ನು ಹುಡುಕಿ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಬ್ಬರು ಲೇಡಿ ಮಾತ್ರವೇ ಇರ್ತಿರೋದು, ಅವರಿಗೆ ಒಬ್ಬರು ಮಗಳು ಇರ್ತಾರೆ. ಇದ್ರುವೆ ನಮ್ಮ ಹೀರೋ ಮನೆ ಒಳಗಡೆ ನುಗ್ಗಿ ಗಾಬರಿಯಾಗಿ ಹುಡುಕ್ತಿರ್ಬೇಕಾದ್ರೆ ಇದನ್ನ ನೋಡಿದ ಆ ಲೇಡಿನು ಹೆಲೋ ಯಾರು ನೀವು, ಏನಕ್ಕಾಗಿ ಮನೆ ಒಳಗಡೆ ನುಗ್ಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋ ಅಲ್ಲಿರುವ ಗೋಡೆಯಲ್ಲಿ ಒಂದು ಫೋಟೋವನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣವೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಆ ಫೋಟೋದಲ್ಲಿ ಇರೋದು ಯಾರು ಅಂತ ನೋಡಿದ್ರೆ ನಮ್ಮ ಹೀರೋವನ್ನ ಹೊಡೆದ ಅವನನ್ನ ಸಾಯಿಸೋಕೆ ನೋಡ್ದ ಅಲ್ವಾ ಆ ಫಿಶರ್ ಮ್ಯಾನೇ ಅದು. ತಕ್ಷಣವೇ ಬೇಗ ಬೇಗ ಅದನ್ನ ಫೋಟೋ ತಗೊಂಡು ಇಟ್ಕೋತಾನೆ, ಯಾಕೆಂದ್ರೆ ಆ ಬೋಟ್ ಅಲ್ಲಿ ಆ ಬೋಟಿನ ನಂಬರು ಇರುತ್ತೆ. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಫಿಶರ್ ಮ್ಯಾನ್ ಮನೆಗೆ ಬರ್ತಾನೆ. ಹೇಗಿರುತ್ತೆ ನೋಡಿ ಈ ಸಿಚುವೇಶನ್, ಹಾಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಈ ಜಾಗದಲ್ಲಿ. ಆವಾಗ ಫಿಶರ್ ಮ್ಯಾನ್ ಏನಿವೆ ಅವನಿಗೆ ಗೊತ್ತಿಲ್ದಿರೋ ರೀತಿ ತಮ್ಮ ಯಾರು ನೀನು, ನಮ್ಮ ಮನೆ ಒಳಗಡೆ ಏನನ್ನ ಮಾಡ್ತಿದ್ಯಾ ನೀನು ಅಂತ ಹೀರೋವನ್ನ ನೋಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಎಷ್ಟು ಕೋಪ ಇರಬೇಕು. ಬೇಗ ಬಂದು ಆ ಫಿಶರ್ ಮ್ಯಾನ್ ಅನ್ನ ಹಿಡಿದು ಸರಿಯಾಗಿ ಹೊಡೆಯೋದಕ್ಕೆ ಶುರು ಹಚ್ಕೋತಾನೆ. ಆವಾಗ ತಕ್ಷಣವೇ ಆ ಫಿಶರ್ ಮ್ಯಾನ್ ವೈಫ್ ಏನನ್ನ ಮಾಡ್ತಾರೆ ಅಂದ್ರೆ ಯಾರು ಇವನು, ಇವನ ಪಾಡಿಗೆ ಮನೆ ಒಳಗಡೆ ಬಂದು ನನ್ನ ಗನ್ನನ್ನ ಹಿಡಿದು ಹೊಡಿತಿದ್ದಾನಲ್ಲ ಅಂತ ಒಂದು ಫಿಶ್ ಯಾರೋ ಗನ್ನನ್ನ ತಗೊಂಡು ಬಂದು ನಮ್ಮ ಹೀರೋಗೆ ಪಾಯಿಂಟ್ ಅನ್ನ ಮಾಡಿ ಹೆದರ್ಸ್ತಾರೆ. ಆದ್ರಿಂದ ನಮ್ಮ ಹೀರೋ ಫಟ್ ಅಂತ ಏನನ್ನ ಮಾಡ್ತಾನೆ ಅಂದ್ರೆ ಅವರ ಮಗಳನ್ನ ಹೋಸ್ಟೇಜ್ ಆಗಿ ಹಿಡಿದಿಟ್ಕೋತಾನೆ. ಸುಮ್ನೆ ಮರ್ಯಾದಿಂದ ಗನ್ನನ ಕೆಳಗಡೆ ಹಾಕಿ ಅಂತ ನಮ್ಮ ಹೀರೋ ಹೇಳ್ತಿರ್ಬೇಕಾದ್ರೇನೆ
ಅರ್ಜೆಂಟ್ ಅಲ್ಲಿ ಆ ಹೆಂಡತಿ ನಮ್ಮ ಹೀರೋಗೆ ಏನ್ ಮಾಡಿ ಆ ಏರೋ ಗನ್ ಇಂದ ಶೂಟ್ ಮಾಡಿ ಬಿಡ್ತಾವಳೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋ ತಿರುಗ್ಬೇಕಾದ್ರೆ ಆ ಏರೋ ಬಂದು ಅವರ ಮಗಳಿಗೇನೆ ಚುಚ್ಚಿಬಿಡುತ್ತೆ. ಸೊ ಹುಡುಗಿ ಆ ಜಾಗದಲ್ಲಿ ಸ್ಪಾಟ್ ಔಟ್ ಆಗಿ ಸಾಯ್ತಾವಳೆ. ಅಷ್ಟೇ ಇದನ್ನು ನೋಡಿದ ಫಿಶರ್ ಮ್ಯಾನ್ ಏನಕ್ಕಾಗಿ ನೀನು ಇದನ್ನ ಮಾಡದೆ ಅಂತ ಬೇಗನೆ ಓಡಿ ಬಂದು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಹೀರೋನ ಅವನನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಆ ಫಿಶರ್ ಮ್ಯಾನ್ ಗೆ ರಿಟರ್ನ್ ಹೊಡಿತಾನೆ. ಕೋಪದಲ್ಲಿ ಟೆನ್ಷನ್ ಆಗಿ ಆ ಫಿಶರ್ ಮ್ಯಾನ್ ಕುತ್ತಿಗೆಯನ್ನ ಹಿಡ್ಕೋತಾನೆ ಟೈಟ್ ಆಗಿ ನಮ್ಮ ಹೀರೋ. ಅಷ್ಟೇ ಉಸಿರಾಡೋಕೆ ಆಗದೆ ಸ್ವಲ್ಪ ಹೊತ್ತಲ್ಲಿ ಆ ಫಿಶರ್ ಮ್ಯಾನ್ ಸತ್ತೋಗ್ತಾನೆ. ಸೊ ಇವಾಗ ನಡೆದಿದ್ದ ಜಗಳದಲ್ಲಿ ನಮ್ಮ ಹೀರೋಗೂ ಜೋರಾಗಿ ಏಟಾಗ್ಬಿಟ್ಟಿರುತ್ತೆ. ಆದ್ರಿಂದ ಆ ಜಾಗದಲ್ಲಿ ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಮತ್ತೆ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಅವನನ್ನ ಸುತ್ತ ಪೊಲೀಸರ್ಸ್ ಇರ್ತಾರೆ. ನಮ್ಮ ಹೀರೋ ಸ್ಮಾರ್ಟ್ ಆಗಿ ಕೆಲಸ ಮಾಡಿದಿದ್ರೆ ಅವನುವೇ ತಪ್ಪಿಸ್ಕೊಬಿಡ್ತಿದ್ದ, ಅವನ ಹೆಂಡತಿ ಮಗನನ್ನು ಕಾಪಾಡ್ಕೊಬಿಡ್ತಿದ್ದ. ಆದ್ರೆ ಇವಾಗ ಅರ್ಜೆಂಟ್ ಪಟ್ಟಿದ್ರಿಂದ ಪೊಲೀಸರ್ಸ್ ಹತ್ರ ಸರಿಯಾಗಿ ಸಿಗೋಕೋಬಿಟ್ಟ. ಅದು ಮಾತ್ರ ಇಲ್ಲ, ಇವನ ಫ್ಯಾಮಿಲಿ ಮೆಂಬರ್ಸ್ ಯಾವ ಐಲ್ಯಾಂಡ್ ಅಲ್ಲಿ ಇರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಿದ್ದ ಫಿಶರ್ ಮ್ಯಾನ್ ಸತ್ತೋಗ್ಬಿಟ್ಟ ಅಲ್ವಾ. ಸೊ ಇವನಿಗೆ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದ್ರಿಂದ ಇವನನ್ನು ಸುತ್ತ ಇರುವ ಪೊಲೀಸರ್ಸ್ ಎಲ್ಲ ಏನಂತ ಹೇಳ್ತಾರಂದ್ರೆ, ನೀನೇನೇ ಇನ್ಶೂರೆನ್ಸ್ ಹಣಕ್ಕಾಗಿ ನಿನ್ನ ಹೆಂಡತಿಯನ್ನು ನಿನ್ನ ಮಗನನ್ನು ಕೊಂದಿರ್ತೀಯ. ಸೊ ಇದು ಗೊತ್ತಾಗಿದ್ದ ಫಿಶರ್ ಮ್ಯಾನಿನ ಅಡ್ರೆಸ್ ಅನ್ನು ಕಂಡುಹಿಡಿದು ಅಲ್ಲಿಗೆ ಹೋಗಿ ಅವನ ಕಥೆಯನ್ನು ನೀನು ಮುಗಿಸ್ಬಿಟ್ಟೆ ಅಂತ ಒಂದು ಕಥೆಯನ್ನು ಸೃಷ್ಟಿ ಮಾಡ್ತಿರ್ತಾರೆ. ಇದನ್ನೆಲ್ಲ ಕೇಳುವ ನಮ್ಮ ಹೀರೋಗೆ ತಲೆನೇ ತಿರುಗ್ತಿರುತ್ತೆ. ಇವೆಲ್ಲ ನನಗೆ ಬೇಕಿಲ್ಲದೆ ಇದನ್ನ ನಾನು ಮಾಡ್ಬಿಟ್ನಲ್ಲ ಅಂತ ಮನ್ಸೊಳಗಡೆ ಬೇಜಾರಾಗ್ತಿರ್ಬೇಕಾದ್ರೆ ಆವಾಗ ಪೊಲೀಸರ್ಸ್ ಅದೇ ಇವನು ಕಂಡ್ಬಿಟ್ಟು ಎಚ್ಚರ ಆಗ್ಬಿಟ್ಟಿದ್ದಾನಲ್ಲ, ಇವನನ್ನ ಜೈಲಿಗೆ ಹಾಕೋಣ, ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರು ನಮ್ಮ ಹೀರೋವನ್ನ ಹಿಡಿಯೋದಕ್ಕಾಗಿ ಹತ್ರ ಬರ್ತಾರೆ. ಆ ಸಮಯದಲ್ಲಿ ನಮ್ಮ ಹೀರೋ ಅವರ ಗನ್ನನ್ನು ಕಿತ್ಕೊಂಡು ಅಲ್ಲಿರೋ ಎಲ್ಲ ಪೊಲೀಸರ್ಸ್ಗೂ ಹೆದರಿಸ್ತಾನೆ. ಎಲ್ಲ ಪೊಲೀಸರ್ಸ್ ಗಾಬರಿ ಆಗ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರೋ, ನಾವು ಏನೇ ಇದ್ರು ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಇಲ್ಲ, ನನಗೆ ಟೈಮ್ ಇಲ್ಲ, ನಾನು ನನ್ನ ಹೆಂಡತಿ ಮತ್ತೆ ಮಗನನ್ನ ಕಾಪಾಡಬೇಕು ಅಂತ ಹೇಳಿ ಬೇಗ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದವನಿಗೆ ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಹೋಗೋದು, ಯಾರನ್ನ ನೋಡೋದು, ಏನನ್ನ ಕೇಳೋದು, ಯಾರ ಹತ್ರ ಹೆಲ್ಪ್ ಅನ್ನ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ತಕ್ಷಣವೇ ಅಮೆರಿಕನ್ ಎಂಬಸಿ ಇರ್ತಿದೆ ಅಲ್ವಾ, ಅಲ್ಲಿಗೆ ಕಾಲ್ ಅನ್ನ ಮಾಡಿ ಬೇರೆ ಒಂದು ಕಥೆಯನ್ನ ಹೇಳಿ ಅವ್ರಗಳ ಹತ್ರ ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ 1 ಮಿಲಿಯನ್ ಕ್ಯಾಶ್ ಅನ್ನ ಇವನು ಕಳ್ಸಿರ್ತಾನೆ ಅಲ್ವಾ ಬೇರೆ ಒಂದು ಅಕೌಂಟ್ಗೆ. ಸೊ ಅಕೌಂಟ್ ನಂಬರ್ ಯಾರ್ದು, ಜಾರ್ಜ್ ಅವನ ಅಕೌಂಟ್ ನಂಬರ್ ಅನ್ನೋ ರೀತಿ ವಿಚಾರಿಸೋದಕ್ಕೆ ಎಂಬಸಿ ಹತ್ರ ಹೆಲ್ಪ್ ಅನ್ನ ಕೇಳಿರ್ತಾನೆ. ಅವ್ರಗಳವೇ ನಾವು ವಿಚಾರಿಸಿ ಹೇಳ್ತೀವಿ ಅಂತ ಹೇಳಿರ್ತಾರೆ. ಅದರ ನಂತರ ಪೊಲೀಸರ್ಸ್ಗೆ ಕಾಲ್ ಮಾಡಿ ಆ ಇಬ್ಬರ ಫಿಶರ್ ಮ್ಯಾನ್ ಅಲ್ಲಿ ಒಬ್ಬನ ಹೆಸರು ಜಾರ್ಜ್, ಸೊ ಅವನ ನಂಬರ್ ನೀವು ಟ್ರ್ಯಾಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪೊಲೀಸ್ ಆಫೀಸರ್ ಇಲ್ಲಿ ನೋಡಿ ಸರ್, ನಾವು ಎಲ್ಲವನ್ನು ಟ್ರೇಸ್ ಮಾಡಾಯ್ತು, ನೀವು ಸ್ವಲ್ಪ ಇವಾಗ ಟೆನ್ಷನ್ ಆಗಿ ಇರ್ತಿದ್ದೀರಾ, ಆದ್ರಿಂದ ಇವಾಗ ನೀವು ಏನು ಮಾಡ್ತಿದ್ದೀರಾ ಅಂತ ನಿಮಗೇನೆ ಗೊತ್ತಾಗ್ತಿಲ್ಲ. ಸೊ ನೀವು ಎಲ್ಲಿ ಇರ್ತಿದ್ದೀರಾ ಅಂತ ಮಾತ್ರ ಹೇಳಿ ನಾವೇನೆ ಅಲ್ಲಿಗೆ ಬರ್ತೀವಿ. ಬಂದ ಮೇಲೆ ನಾವು ಕೂತು ಮಾತಾಡಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಹೆಂಡತಿ ಮತ್ತೆ ಮಗನನ್ನ ಹುಡುಕಿ ಕಂಡು ಹಿಡಿಯೋಣ ಅಂತ ನೈಸ್ ಆಗಿ ಮಾತಾಡಿ ನಮ್ಮ ಹೀರೋವನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮ ಹೀರೋವನ ಮನಸ್ಸಿನಲ್ಲಿ ಏನುವೇ ರನ್ ಆಗಿಲ್ಲ. ಅಷ್ಟೇ, ನನ್ನ ಹೆಂಡತಿ ಮತ್ತೆ ಮಗನನ್ನ ನಾನು ಕಳ್ಕೊಬಿಟ್ಟಿದ್ದೀನಿ, ಅವ್ರಗಳನ್ನ ನಾನು ಲೂಸ್ ಮಾಡ್ಕೊಂಡೆ, ಇದ್ರ ಮೇಲೆ ನಾನುವೇ ಜೀವಂತವಾಗಿರೋದು ವೇಸ್ಟೇ ಅಂತ ತುಂಬಾನೇ ಬೇಜಾರಾಗಿ ಅಲ್ಲಿರುವ ಒಂದು ಬಸ್ ಅನ್ನ ಕ್ಯಾಚ್ ಮಾಡಿ ಅಲ್ಲಿಂದ ಹೊರಡೋಣ ಅಂತ ಅನ್ಕೋಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋಗೆ ಒಂದು ಲೀಡ್ ಸಿಗುತ್ತೆ. ಅದೇ ನಮ್ಮ ಹೀರೋ ಹುಡುಕ್ತಾ ಇದ್ದಿದ್ದ ಇನ್ನೊಬ್ಬ ಫಿಶರ್ ಮ್ಯಾನ್ ಜಾರ್ಜ್. ಅವನನ್ನು ನೋಡಿದ್ರೆ ಅದೇ ಬಸ್ ಅಲ್ಲಿ ಲಾಸ್ಟ್ ಸೀಟ್ ಅಲ್ಲಿ ಕೂತಿರ್ತಾನೆ. ಅಷ್ಟೇ, ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಹೇಗಿರ್ಬೇಕು, ಆ ಜಾರ್ಜ್ ವೇ ನಮ್ಮ ಹೀರೋವನ್ನ ನೋಡ್ಬಿಡ್ತಾನೆ. ಅಯ್ಯೋಯ್ಯೋ ಇವನ ಹತ್ರ ಇಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಹಿಂದೆ ವಿಂಡೋ ಇಂದ ಜಂಪ್ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕಾದ್ರೆ ನಮ್ಮ ಹೀರೋನ ಬಸ್ ಅನ್ನ ಬಿಟ್ಟು ಗಿಳಿದು ಅವನನ್ನ ಚೇಸ್ ಮಾಡಿ ಓಡಿ ಹೋಗ್ತಾನೆ. ಹೀರೋ ಕೈಲಿ ಸ್ಪೀಡ್ ಆಗಿ ರನ್ ಮಾಡೋದಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಅವನಿಗೆ ಇಂಜುರಿ ಇರ್ತಿದೆಯಲ್ಲ, ತುಂಬಾನೇ ಟಯರ್ಡ್ ಆಗ್ಬಿಡ್ತಾನೆ ಬೇಗ. ಆದ್ರಿಂದ ತುಂಬಾ ದೂರದಿಂದಾನೇ ಕಿರ್ಚ್ಕೊತಾನೆ. ಪ್ಲೀಸ್ ಜಾರ್ಜ್, ಸ್ವಲ್ಪ ಹೊತ್ತು ನಿಂತ್ಕೋ, ನಾನು ನಿನ್ನನ್ನ ಏನನ್ನು ಮಾಡೋದಿಲ್ಲ, ಪ್ಲೀಸ್ ನನ್ನ ಹೆಂಡತಿ ಮತ್ತೆ ಮಗ ಎಲ್ಲಿ ಇರ್ತಿದ್ದಾರೆ ಅಂತ ಮಾತ್ರ ಹೇಳ್ಬೇಡು. ಯಾವ ಐಲ್ಯಾಂಡ್ ಅದು, ನೀನು ಐಲ್ಯಾಂಡ್ ಅನ್ನ ಮಾತ್ರ ಹೇಳ್ಬಿಟ್ರೆ ಸಾಕು, ನಾನು ನಿನ್ನ ಹಿಂದೆ ಬರೋದಿಲ್ಲ, ನನ್ನ ಪಾಡಿಗೆ ಐಲ್ಯಾಂಡ್ ಗೆ ಹೋಗಿ ನನ್ನ ಫ್ಯಾಮಿಲಿಯನ್ನ ಕಾಪಾಡ್ತೇನೆ, ಪ್ಲೀಸ್ ಪ್ಲೀಸ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರ್ತಾನೆ. ಸೊ ಇದನ್ನ ನೋಡಿದ ಜಾರ್ಜ್ ವೇ ಇವಾಗ್ಲೇನೆ ನಮ್ಮ ಹೀರೋವನ್ನ ನಂಬಿ ಅವನ ಹತ್ರ ನಿಜವನ್ನ ಹೇಳೋದಕ್ಕೆ ಬರ್ಬೇಕಾದ್ರೆ ಅಷ್ಟರಲ್ಲಿ ಒಂದು ಕಾರ್ ಬಂದು ಕರೆಕ್ಟ್ ಆಗಿ ಅವನ ಮೇಲಿನ ಡ್ಯಾಶ್ ಮಾಡಿಬಿಡುತ್ತೆ. ಆಕ್ಸಿಡೆಂಟ್ ಆಗೋಗುತ್ತೆ. ಸೊ ಇದು ಹೇಗಿರ್ಬೇಕು, ಈ ರೀತಿ ಆಗೋಯ್ತಲ್ಲ ಅಂತ ನಾವು ಅನ್ಕೋತಿರ್ಬೇಕಾದ್ರೇನೆ ಇದನ್ನ ನೋಡಿದ ನಮ್ಮ ಹೀರೋಗೆ ಇನ್ನ ಹೇಗೆಲ್ಲ ಅನಿಸ್ಬೇಕು. ಆದ್ರೂ ಬೇಗ ಬಂದು ತಕ್ಷಣವೇ ಆ ಗಾಡಿಯ ಕೆಳಗಡೆ ನೋಡ್ತಾನೆ. ನೋಡಿದ್ರೆ ಜಾರ್ಜ್ ಇನ್ನವೇ ಜೀವಂತವಾಗಿ ಇರ್ತಾನೆ. ತುಂಬಾನೇ ಬ್ಲೀಡಿಂಗ್ ಆಗ್ತಿರುತ್ತೆ, ಸಾಯೋ ಸ್ಟೇಜ್ ಅಲ್ಲಿ ಇರ್ತಿದ್ದಾನೆ. ಇದ್ರುವೆ ನಮ್ಮ ಹೀರೋ ಅವನ ಕೈಯಲ್ಲಿ ಒಂದು ಮ್ಯಾಪ್ ಅನ್ನ ಇಟ್ಕೊಂಡೇ ಸುತ್ತಾಡ್ತಿದ್ದಿರ್ತಾನೆ. ಆ ಮ್ಯಾಪ್ ಅನ್ನ ಜಾರ್ಜ್ ಹತ್ರ ತೋರಿಸಿ ಇದ್ರಲ್ಲಿ ಯಾವ ಐಲ್ಯಾಂಡ್ ಅಂತ ಮಾತ್ರ ನೀನು ತೋರಿಸ್ಬಿಡು ಸಾಕು, ಪ್ಲೀಸ್ ನನ್ನ ಫ್ಯಾಮಿಲಿಯನ್ನ ನಾನು ಕಾಪಾಡಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅಳೋ ರೀತಿ ಕೇಳ್ಕೋಬೇಕಾದ್ರೆ ಆ ಜಾರ್ಜ್ ಅವನು ಸಾಯುವ ಸ್ಟೇಜ್ ಅಲ್ಲಿ ಕಣ್ಣನ್ನ ಮುಚ್ಚೋ ಸಮಯದಲ್ಲಿ ಹೀರೋ ಹತ್ರ ಅವನ ಫ್ಯಾಮಿಲಿ ಯಾವ ಐಲ್ಯಾಂಡ್ ಅಲ್ಲಿ ಇರ್ತಾ ಇದೆ ಅಂತ ಕೈಯಲ್ಲಿ ತೋರಿಸ್ಬಿಡ್ತಾನೆ. ಅಷ್ಟೇ, ತಕ್ಷಣವೇ ಆಕ್ಸಿಡೆಂಟ್ ಆಗಿದ ಆ ಗಾಡಿಯಲ್ಲಿ ಜಾರ್ಜ್ ಅವನನ್ನ ಎತ್ತಿ ಹಾಕ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಂತರ ನಮ್ಮ ಹೀರೋ ಬೇಗ ಬೀಚ್ ಕಡೆಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ತುಂಬಾನೇ ಬೋಟ್ಸ್ ಇರುತ್ತೆ, ಆದ್ರೆ ಯಾವುದೇ ಬೋಟ್ ಅನ್ನು ರೆಂಟಿಗೆ ತಗೊಳ್ಳೋದಕ್ಕೆ ನಮ್ಮ ಹೀರೋ ಹತ್ರ ಹಣ ಇರೋದಿಲ್ಲ. ಸದ್ಯಕ್ಕೆ ಅವನ ಹತ್ರ ಯಾವುದೇ ರೀತಿಯ ಐಡಿನೂ ಇಲ್ಲ. ಆದ್ರಿಂದ ಗನ್ನನ್ನು ತೋರಿಸಿ ಅಲ್ಲಿರೋರನ್ನ ಹೆದರ್ಸೋದಕ್ಕೆ ಶುರು ಮಾಡ್ತಾನೆ. ಸುಮ್ನೆ ಮರ್ಯಾದಿಂದ ಬೋಟ್ ಅನ್ನು ಕೂಡಿ ಅಂತ ಬೋಟ್ ಅನ್ನು ತಗೊಂಡು ಅದಕ್ಕಾದ ಪೆಟ್ರೋಲ್ ಅನ್ನು ಗನ್ನನ್ನು ತೋರಿಸಿನೇ ಹೆದರ್ಸಿ ಫುಲ್ ಆಗಿ ಫಿಲ್ ಮಾಡ್ಕೊಂಡು
ಮಾಡ್ಕೊಂಡು ಬೇಗ ಬೇಗ ಬೋಟ್ ಅನ್ನ ಸ್ಟಾರ್ಟ್ ಮಾಡಿ ಸಮುದ್ರದ ಒಳಗಡೆ ಆ ಜಾರ್ಜ್ ತೋರಿಸಿದ ಐಲ್ಯಾಂಡ್ ಗೆ ಹೊರಡುತ್ತಾನೆ. ಸೊ ಆ ರೀತಿ ಹೋಗಿದ್ದ ತಕ್ಷಣ ಇಲ್ಲಿ ಬೀಚ್ ಅಲ್ಲಿ ಕೆಲಸ ಮಾಡ್ತಿರೋರು ಸುಮ್ನೆ ಬಿಟ್ಬಿಡ್ತಾರೆ ಏನು, ಫೋನ್ ಅನ್ನ ಮಾಡಿ ಪೊಲೀಸರ್ಸ್ ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಆದ್ರಿಂದ ಪೊಲೀಸರ್ಸ್ ಅವರ ಗಾಡಿಯನ್ನ ತಗೊಂಡು ಅಂದ್ರೆ ಬೋಟ್ ಅನ್ನ ತಗೊಂಡು ನಮ್ಮ ಹೀರೋವನ್ನ ಚೇಸ್ ಮಾಡ್ತಾರೆ. ಸೊ ಭಯಂಕರವಾದ ಚೇಸಿಂಗ್ ನಡೀತಿರುತ್ತೆ. ನಮ್ಮ ಹೀರೋವನ ಕೈಯಲ್ಲಿ ಬೇರೆ ಗನ್ನನ್ನ ಇಟ್ಟಿದ್ದಾನೆ ಅಲ್ವಾ ಇವಾಗ. ಸೊ ಪೊಲೀಸರ್ಸ್ ಅವನಿಗೆ ವಾರ್ನಿಂಗ್ ಅನ್ನ ಮಾಡ್ಕೊಂಡು ಹಿಂದೆನೆ ಚೇಸ್ ಮಾಡ್ತಿರ್ತಾರೆ. ನಮ್ಮ ಹೀರೋಗೆ ಇವಾಗ ಇಂತಹ ಸಮಯದಲ್ಲಿ ಏನು ಡಿಸಿಷನ್ ಅನ್ನ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಆದ್ರಿಂದ ಬೋಟ್ ಅನ್ನು ಫುಲ್ ಸ್ಪೀಡ್ ಅಲ್ಲಿ ಇಟ್ಬಿಟ್ಟು ಆ ಬೋಟ್ ಅಲ್ಲೇ ಮಲ್ಕೊಂಡು ಗನ್ನನ್ನ ತೆಗೆದು ದೂರ ಬಿಸಾಕ್ಬಿಡ್ತಾನೆ. ಅದು ಮಾತ್ರ ಇಲ್ಲ, ಆ ಬೋಟ್ ಟ್ವಿನ್ ಎಂಜಿನ್ ಇರುವ ಬೋಟ್. ಸೊ ಹೋಗ್ತಾ ಹೋಗ್ತಾ ಆ ಬೋಟಿನ ಸ್ಪೀಡ್ ಇನ್ನವೇ ಜಾಸ್ತಿ ಆಗುತ್ತೆ. ಆದ್ರಿಂದ ಹೋಗ್ತಾ ಹೋಗ್ತಾ ಪೊಲೀಸ್ ಅವರ ರೇಂಜ್ ಇಂದ ನಮ್ಮ ಹೀರೋ ಎಸ್ಕೇಪ್ ಆಗ್ಬೇಕಾದ್ರೆ ಆಮೇಲೆ ಏನು ಆ ಐಲ್ಯಾಂಡ್ ಗೆ ಬಂದು ಸೇರ್ತಾನೆ. ಬಂದಿದ್ದ ತಕ್ಷಣವೇ ಐಲ್ಯಾಂಡ್ ಗೆ ಇಳಿದು ಸುತ್ತಮುತ್ತ ಹುಡುಕಿ ನೋಡ್ತಾನೆ. ನೋಡಿದ್ರೆ ಅವನ ಹೆಂಡತಿ ಮತ್ತೆ ಮಗ ಒಂದು ಮರದ ಕೆಳಗಡೆ ಬಿದ್ದಿರ್ತಾರೆ, ಅನ್ಕಾನ್ಶಿಯಸ್ ಆಗಿರ್ತಾರೆ ಇಬ್ಬರುವೆ. ಸೊ ತಕ್ಷಣವೇ ನೀರಿನ ಬಾಟಲ್ ಅನ್ನ ತಂದು ಇಬ್ಬರಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾನೆ. ಹೆಂಡತಿ ಅವರು ತುಂಬಾನೇ ವೀಕ್ ಆಗಿರ್ತಿದ್ದಾರೆ, ಆದ್ರೂ ಕಣ್ಣನ್ನ ಬಿಟ್ಟು ಎದ್ದು ಕೂತ್ಕೋತಾರೆ. ಆದ್ರೆ ಮಗನನ್ನ ನೋಡಿದ್ರೆ ಕಣ್ಣನ್ನೇ ಬಿಡ್ತಿಲ್ಲ, ಅವನು ಹುಸ್ರೆ ಆಡ್ತಿಲ್ಲ. ಆದ್ರೆ ಸದ್ಯ ನಮ್ಮ ಹೀರೋ ಒಬ್ಬ ಡಾಕ್ಟರ್ ತಾನೆ, ಆದ್ರಿಂದ ಮಗನಿಗೆ ಫಸ್ಟ್ ಏಡ್ ಅನ್ನ ಮಾಡ್ತಾನೆ. ಸಿಪಿಆರ್ ಅನ್ನ ಮಾಡಿ ಹೇಗೋ ಫೈನಲಿ ಅವನ ಮಗನ ಉಸಿರಾಡೋ ರೀತಿ ಮಾಡ್ತಾನೆ. ಸೊ ತಕ್ಷಣವೇ ಈ ಜಾಗವನ್ನ ನಾವು ಖಾಲಿ ಮಾಡಿ ಹೋಗ್ಬೇಕು ಅಂತ ಆ ಬೋಟ್ ಅಲ್ಲಿ ಬೇಗನೆ ಅವನ ಮಗನನ್ನ ತಂದು ಇಟ್ಬಿಟ್ಟು ನಂತರ ಅವನ ಕೈಯಲ್ಲೂ ನಡೆಯೋದಕ್ಕೆ ಆಗ್ತಿಲ್ಲ, ಹಾಗೇನೆ ಕಷ್ಟಪಟ್ಟು ಬಂದು ಅವನ ಹೆಂಡತಿಯನ್ನು ಎತ್ಕೊಂಡು ನಡೆದು ಹೋಗ್ತಿರ್ತಾನೆ. ಇದ್ರೂ ನಮ್ಮ ಹೀರೋಗೂ ಜೋರಾಗಿ ಏಟಾಗಿದೆ ಅಲ್ವಾ, ಆದ್ರಿಂದ ಹಾಗೆ ಹೆಂಡತಿಯನ್ನು ಕೆಳಗಡೆ ಹಾಕ್ಬಿಟ್ಟು ಅನ್ಕಾನ್ಶಿಯಸ್ ಆಗಿ ನಮ್ಮ ಹೀರೋನು ಬಿದ್ದೋಗ್ತಾನೆ. ಈ ಫೈನಲ್ ಸ್ಟೇಜ್ ಅಲ್ಲಿ ಬಂದು ನಮ್ಮ ಹೀರೋ ಈ ರೀತಿ ಬಿದ್ದೋಗ್ಬಿಟ್ನಲ್ಲ ಪಾಪ ಅಂತ ಅನ್ಕೋಬೇಕಾದ್ರೇನೆ ಒಂದು ಹೆಲಿಕಾಪ್ಟರಿನ ಸದ್ದು ಕೇಳ್ತಿರುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಒಂದು ಬೋಟ್ ಅನ್ನು ತಗೊಬಂದ್ಬಿಟ್ಟಿದ್ದಾನೆ ಅಲ್ವಾ. ಸೊ ಅವನನ್ನ ಫಾಲೋ ಮಾಡ್ಕೊಂಡು ಬಂದು ಆ ಬೋಟ್ ಇರುವ ಜಾಗವನ್ನು ಟ್ರೇಸ್ ಔಟ್ ಮಾಡಿ ಪೊಲೀಸರ್ಸ್ ಆ ಜಾಗಕ್ಕೆ ಬಂದಿರ್ತಾರೆ. ಸೊ ಆ ಹೆಲಿಕಾಪ್ಟರ್ ನ ನೋಡಿದ ಹಾಗೆ ನಮ್ಮ ಹೀರೋ ಕಣ್ಣನ್ನ ಮುಚ್ಚುತ್ತಾನೆ. ಸೊ ಇದರ ನಂತರ ಹೇಗೋ ಆ ಪೊಲೀಸರ್ಸ್ ನಮ್ಮ ಹೀರೋ ಮತ್ತೆ ಅವನ ಫ್ಯಾಮಿಲಿಯನ್ನ ಖಂಡಿತ ಕಾಪಾಡ್ಬಿಡ್ತಾರೆ. ಆದ್ರೂ ಅದರ ನಂತರ ನಮ್ಮ ಹೀರೋ ಮಾಡಿರೋ ತಪ್ಪಿಗೆ ಅಂದ್ರೆ ಆ ಫಿಶರ್ ಮ್ಯಾನ್ ಮಗಳು ಸತ್ತೋಗಿದ್ದು, ಆ ಫಿಶರ್ ಮ್ಯಾನ್ ಅನ್ನ ಇವನು ಕೊಂದಿದ್ದು, ಪೊಲೀಸ್ ಅವರ ಗನ್ನನ್ನ ಕಿತ್ಕೊಬಿಟ್ಟಿದ್ದು, ಅದನ್ನ ಯೂಸ್ ಮಾಡಿ ಬೋಟ್ ಅನ್ನ ಕತ್ಕೊ ಬಂದಿರೋದು, ಇದಕ್ಕೆಲ್ಲ ಏನು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇದ್ರೂ ನಮ್ಮ ಹೀರೋವನ ಫ್ಯಾಮಿಲಿ ಸೇಫ್ ಆಗ್ಬಿಟ್ರು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚಿಕ್ಕ ಮೂವಿನೇ, ಆದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಹಾಗೆ ಗಾಬರಿಯಾಗಿ ಟೆನ್ಷನ್ ಆಗಿ ಇರುತ್ತೆ. ಹಾಗೆ ತಾನೇ ನಿಮಗೆ ಫೀಲ್ ಆಯ್ತು. ಸೊ ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಬೇಗ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.